707 ವರ್ಷದ ಹಿಂದೆ 7 ಬಲಿದಾನ ಮತ್ತು ಬ್ರಹ್ಮಾಂಡದ ರಾಕ್ಷಸ ಬಲಿದಾನದ ರಾಕ್ಷಸಿ ಹುಟ್ಕೊಂಡಿದ್ಲು. ಮತ್ತೆ ನನ್ನ ಕೈಗೆ ಸಿಕ್ಕಿತ್ತು. 7 ಬಲಿದಾನ ಆತ್ಮ ನಿಯಂತ್ರಣಕ್ಕೆ ದಾರಿ ಮಾಡಿಕೊಟ್ಟಿತ್ತು. ನನ್ನ ಯಾಗ ಪೂರ್ತಿಯಾದ ಮೇಲೆ ಈ ರಾಕ್ಷಸಿ ಕಲ್ಲು ಇಡೀ ಪ್ರಪಂಚದಲ್ಲಿರುವಂತ ಆತ್ಮಗಳ ತನ್ನಷ್ಟಕ್ಕೆ ತಾನೇ ಶಕ್ತಿನ ಕೊಡುವಂತದ್ದಾಗಿತ್ತು. ನಾನೀ ಪ್ರಪಂಚಕ್ಕೆ ಹತ್ತಿರ ಆಗೋ ಅಷ್ಟರಲ್ಲಿ ಆ ಸಮಯದಲ್ಲಿ ನನ್ನ ಯಜ್ಞದ ಮುಂಚಿತವಾಗಿ 7 ಬಲಿದಾನದಲ್ಲಿ 1 ಬಲಿದಾನ ಕಣ್ಣನ್ನು ಬಿಡುತ್ತೆ. ತಮಸೋ ದೀಪಂ ಪ್ರಜ್ವಲಂತು, ಕರಿತಾ ಇದೆ ಹೃದಯನ ಇದಕ್ಕೆ ಬಂದು ಸೇರ್ಕೊಳ್ಳಿ ಅಂತ. ರಕ್ತಪಾತದಲ್ಲಿ ಬದುಕಿ ಬಾಳಿ ಅಂತ. 7 ದೇಹಗಳ ಶಕ್ತಿಗಳು ವಾಹಂತು. ತಮಸೋ ದೀಪಂ ಪ್ರಜ್ವಲಂತು. ಇಲ್ಲ, ಯಜ್ಞ ಭಗ್ನವಾಗುತ್ತೆ. ಮತ್ತೆ ಕಲ್ಲಿನ ಶಕ್ತಿ ಮಧ್ಯದಲ್ಲೇ ನಿಂತಿರುವಂತ ಕಾರಣದಿಂದಾಗಿ ಆ ಶಕ್ತಿ ನನ್ನನ್ನ ಕತ್ತಲೆ ಜಗತ್ತಿಗೆ ಕರೆದುಕೊಂಡು ಹೊರಟೋಯ್ತು. ನನ್ನ ಜೊತೆಗೆ ಗುಲಾಮರು ಕೂಡ ಭಾರತದ ಮೂಲೆ ಮೂಲೆಗೆ ಬೀಳೋ ಹಾಗೆ ಆಯ್ತು. ಯಾವ ರೀತಿ ನನಗೆ ಈ ಕಲ್ಲಿನ ಬಗ್ಗೆ ಅರ್ಥ ಆಯ್ತು ಅಂತಂದ್ರೆ, ಆ ಪುಸ್ತಕನ ಖುದ್ದಾಗಿ ಯಾವುದೋ ರಾಕ್ಷಸಾನೆ ಬರ್ದಿತ್ತು. ಮತ್ತೆ ಆ ಪುಸ್ತಕದಲ್ಲಿ ಏನ್ ಬರ್ದಿತ್ತು ಅಂತಂದ್ರೆ, ನಾವು ಈ ಕತ್ತಲೆಯಿಂದ ಆಚೆ ಬಂದಾಗ ಮತ್ತೆ ಪ್ರಪಂಚದಲ್ಲಿ ರಾಜ್ಯನ ಆಳ್ಬೇಕು ಅಂದ್ರೆ ಅದರ ಜೊತೆಗೆ ನಾವು ಕೂಡ ಬಲಿದಾನದ ಜೊತೆ ನಾವು ಅದನ್ನ ಕರ್ಕೊಂಡ್ಬಂದು ಯಜ್ಞದಲ್ಲಿ ಹಾಕ್ಬೇಕಾಗತ್ತೆ. ಮತ್ತದರ ಬಲಿ ಕೊಡಬೇಕು. ಈಗ ತಡ ಮಾಡೋದು ಬೇಡ. ಗೈಸ್, ನೀವಿಬ್ರು ಯಾಕೆ ಮೇಲ್ ಬರ್ಲಿಲ್ಲ? ಮತ್ ಇಷ್ಟೊಂದು ಅರ್ಜೆಂಟ್ ಆಗಿ ಯಾಕೆ ಕರೆದ್ರಿ ನನ್ನ? ಪೂನಂ, ನಾವ್ ಈ ಫೋನಲ್ಲಿರೋ ಟ್ರೆಕ್ಕಿಂಗ್ಗೆ 1 ತಿಂಗಳು ಮುಂಚೆನೆ ಹೋಗಿದ್ವಿ ಅಲ್ವಾ, ನೆನ್ಪಿದ್ಯಾ? ಈ ಫೋಟೋ ನೀನು ಈಗ ಅಪ್ಲೋಡ್ ಮಾಡಿದ್ಯಾ? ನೀನೀಗ 2,10,000 ಫಾಲೋವರ್ಸ್ ನ ಮೂರ್ಖರನ್ನಾಗಿ ಮಾಡ್ತಾ ಇದ್ಯಾ ಅಲ್ವಾ? ನನಗೆ ಅರ್ಥ ಆಗ್ತಿದೆ. ಇನ್ಫ್ಲೂಯೆನ್ಸರ್ಸ್ ಕೆಲ್ಸ ಅಂದ್ರೆ ಇದೆ ಕಣೋ. ನಿನ್ಗೇನ್ ಗೊತ್ತು? ಕೈಲಾಗ್ದವನ್ ತರ ನೀರಜ್ ಮನೆ ಇಲ್ದೆ ಹೋದ್ರೆ ಭೀಮನ್ ಮನೆನಲ್ಲಿ ಕೂತಿರ್ತೀಯ. ಕೈಲಾಗ್ದವನೇ ನೀನ್ ಈ ಹುಚ್ಚರ್ ಜೊತೆ ಸೇರ್ಕೊಂಡು ನೀನು ಹುಚ್ಚಿ ಆಗ್ಬಿಟ್ಟಿದ್ಯಾ ಮೀರಾ? ಎಕ್ಸ್ಕ್ಯೂಸ್ ಮೀ, ಐ ಆಮ್ ಅ ಸೈಕಾಲಜಿಸ್ಟ್. ನಾನು ಮನುಷ್ಯರ ಸೆಲೆಬ್ರೇಟ್ ಬಗ್ಗೆ ಓದ್ತಿದ್ದೀನಿ. ಯಕ್ ಮೀರಾ, ನಿನ್ ಪಾರ್ಟಿನಲ್ಲಿ ಬ್ರೈನ್ಸ್ ಬಗ್ಗೆ ಓದ್ತಿದ್ಯಾ? ಮತ್ತೆ ಭೀಮು, ಕ್ಯಾನ್ ಯು ಪ್ಲೀಸ್ ಸ್ಟಾಪ್ ಡೂಯಿಂಗ್ ದ ಪುಷಪ್ಸ್? ಇಟ್ಸ್ ಇರಿಟೇಟಿಂಗ್ ಮೀ ನೌ. ನಾನು ಬೇಗ ಆರ್ಮಿಗೆ ಸೇರ್ಕೋಬೇಕಾಗಿದೆ. ನಾನು ಕಾಂಟೆಕ್ಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿದೆ. ಮತ್ತೆ ಕಮಾಂಡಿಂಗ್ ಆಫೀಸರ್ಸ್ ಮುಂದೆನೆ ನಾನು ನನ್ನ ಶಕ್ತಿನ ಸಾಬೀತು ಮಾಡ್ಕೊಳ್ಳೇಬೇಕಾಗುತ್ತೆ. ಇವ್ನು ಏನ್ ಹೇಳ್ತಿದ್ದಾನಪ್ಪ? ಪೂನಂ, ಹಾ ಹೇಳು. ಈಗ ತಾನೇ ಹೇಳ್ತಿದ್ದೆ ಅಣ್ಣನ್ ಪುಷಪ್ಸ್ ಇರಿಟೇಟ್ ಮಾಡ್ತಿದೆ ಅಂತ. ಅವ್ನ್ ಎದ್ ನಿಂತ್ಕೊಂಡ್ಮೇಲೆ ನಿನಗ್ ಮಾತೇ ಬರ್ತಿಲ್ಲ. ನೀನ್ UPS ಓದಿದ್ ಮುಗೀತಾ ಇಲ್ಲ ಫೋನ್ನಲ್ಲೇ ಇರ್ತೀಯ ಯಾವಾಗ್ಲೂ? ನಾನು UPS ನ ಮೌಖಿಕ ಇಂಟರ್ವ್ಯೂ ಹೇಗ್ ಕೊಡ್ತಾರೆ ಅದನ್ನ ನೋಡ್ತಿದ್ದೆ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿಮ್ಮೆಲ್ಲರನ್ನು ಇಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಕರೆದಿರೋದು. ಆರವ್ಗೆ ನಮ್ಮ ತಂದೆಯವರ ಲಾಸ್ಟ್ ಲೊಕೇಶನ್ ಸಿಕ್ಕಿದೆ. ಏನ್ ಹೇಳ್ತೀನಿ, ನಿಜನಾ? ನೀರಜ್ ಅವ್ರ ತಂದೆ ಕಾಣೆಯಾಗಿ 1 ವರ್ಷ ಮೇಲಾಗಿದೆ. ಮತ್ತೆ ನಾವು ಅವ್ರನ್ನ 1 ವರ್ಷದಿಂದ ಎಲ್ಲಾ ಜಾಗದಲ್ಲೂ ಹುಡುಕ್ತಾ ಇದೀವಿ. ಮತ್ತೆ ಸ್ವಲ್ಪ ಹೊತ್ತಿನ ಹಿಂದೆ ನೀರಜ್ ಅವ್ರ ತಂದೆ ಕೈಲಿದ್ದ ವಾಚ್ ಅಲ್ಲಿ ಲಾಸ್ಟ್ ಲೊಕೇಶನ್ ಗೊತ್ತಾಯ್ತು. ನೀರಜ್ ಡ್ಯಾಡಿ ಅವರ ಲಾಸ್ಟ್ ಲೊಕೇಶನ್? ಹಾಗಾದ್ರೆ ಅವ್ರ ತಂದೆಯ ಫೋನ್ ನಿಂದ ಲಾಸ್ಟ್ ಲೊಕೇಶನ್ ನ ಸುಳಿವು ಸಿಕ್ಕಿತ್ತು. ಹಾಗಿದ್ರೆ ಅದೇ ಆಗಿರತ್ತೆ. ಇಲ್ಲ, ಯಾವ ಲೊಕೇಶನ್ ಅಪ್ಪನ ಫೋನ್ ಅಲ್ಲಿ ತೋರಿಸ್ತಾ ಇತ್ತೋ ಅದು ಸ್ಮಾರ್ಟ್ ವಾಚ್ ಅಲ್ಲಿ ಬೇರೆದೇ ಲೊಕೇಶನ್ ತೋರಿಸ್ತಾ ಇದೆ. ಮತ್ತೆ ಆ ಲೊಕೇಶನ್ ಇಲ್ಲಿವರೆಗೂ ಯಾರು ಕೂಡ ನೋಡೇ ಇಲ್ಲ. ಆರವ್, ಹಾಗಿದ್ರೆ ನೀನ್ ಯಾಕೆ ಇಷ್ಟೊಂದ್ ತಡ ಮಾಡ್ಬಿಟ್ಟೆ? ಒಂದ್ ಗಡಿಯಾರದ IP ನ ಟ್ರೇಸ್ ಮಾಡೋದಿಕ್ಕೆ? ನೀನ್ ಲಕ್ನೋದ ಟಾಪ್ ಹ್ಯಾಕರ್ ಅಲ್ವಾ? ಎಕ್ಸಾಕ್ಟ್ಲಿ, ಇದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಯಾರೋ ಇದಕ್ಕೂ ಮುಂಚೆನೆ ಹ್ಯಾಕ್ ಮಾಡಿ ಇಟ್ಟಿದ್ದಾರೆ. ಆ ಕೋಡ್ ನ ಹುಡ್ಕೋ ಅಷ್ಟರಲ್ಲಿ ನನಗೆ ಇಷ್ಟೊಂದು ಟೈಮ್ ಬೇಕಾಯ್ತು. ಯಾರದನ್ನ ಹ್ಯಾಕ್ ಮಾಡಿದ್ರೋ ಅವ್ರು ಗೊತ್ತಾ ನಿಮ್ಗೆ ಯಾರು ಅಂತ? ಯಾರದು? ಪೂನಂಗೆ 2,10,000 ಫಾಲೋವರ್ಸ್ ಅಲ್ಲಿ ಒಬ್ಬ ಫಾಲೋವರ್ ಕೂಡ ಇದ್ದ. ಅವನು ನೀರಜ್ ಅವ್ರ ತಂದೆ ಲೊಕೇಶನ್ ನ ಹ್ಯಾಕ್ ಮಾಡಿ ಇಟ್ಟಿದ್ದ. ನೀನ್ ಹೇಳೋದ್ ನೋಡಿದ್ರೆ ಹಾಗಾದ್ರೆ ಇದ್ರರ್ಥ ಅವರು ಪೂನಂ ಮೇಲೇನೂ ಕಣ್ಣಿಟ್ಟಿದ್ರಾ? ಆರವ್, ಲಾಸ್ಟ್ ಲೊಕೇಶನ್ ಎಲ್ಲಿಂದು?
ಲಾಸ್ಟ್ ಲೊಕೇಶನ್ ಶಿಂಬಾರ್ ಕಾಡ್ ಹತ್ರ ಇತ್ತು. ನೀವ್ ಹೇಳ್ತಾ ಇರೋಂತ ಜಾಗ ಆ ಕಾಡಿನ ಮಧ್ಯದಲ್ವಾ? ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಅಲ್ಲಿ ನೋಡಿದ್ರೆ ಜನರು ಮಾಯ ಆಗ್ತಾರೆ ಅಂತ ಸುದ್ದಿಗಳು ತುಂಬಾ ಬರ್ತಾ ಇರುತ್ತೆ. ಆದ್ರೆ ಏನ್ ಮಾಡೋದ್ ನಾವಲ್ಲಿ ಹೋಗಿ? ನನ್ಗೆ ಯಾಕೋ ಏನು ಗೊತ್ತೇ ಆಗ್ತಾ ಇಲ್ಲ. ಇನ್ನೂ ಮಾತ್ ಮುಗ್ದೇ ಇಲ್ಲ, ಇವನ್ ಆಗ್ಲೇ ನಡ್ಗೋದಿಕ್ ಶುರು ಮಾಡ್ತಿದ್ದಾನೆ. ಯಾವಾಗ ಹೋಗ್ಬೇಕು ಅದನ್ನ ಹೇಳಿ ಸಾಕು. ಕಾಡಲ್ಲಿ ಮೋಡಿ ಮಾಡೋದಕ್ಕೆ ನಾನು ಈಗ್ಲೇ ತಯಾರಾಗಿದ್ದೀನಿ. ನಡೀರಿ ಹೋಗೋಣ. ಆದ್ರೆ ಅಣ್ಣ, ನಿಂಗ್ ಬುದ್ಧಿ ಸರಿ ಇಲ್ಲ. ಏನಂದೆ? ಜಾಸ್ತಿ ಮಾತಾಡ್ತಾ ಇದ್ಯಾ ನೀನು. ಅವಳದ್ರಲ್ಲಿ ಏನ್ ತಪ್ಪು ಮಾತಾಡದ್ಲು? ನೀನು ತುಂಬಾನೇ ಆತರ ಪಡ್ತಾ ಇದ್ಯಾ. ನೀರಜ್, ಯಾವಾಗ ಹೋಗ್ಬೇಕು? ನೀವ್ ಎಲ್ರೂ ಬರೋ ಅಂತ ಅವಶ್ಯಕತೆ ಇಲ್ವೇ ಇಲ್ಲ. ಅಲ್ಲಿ ಎಲ್ರೂ ಹೋಗೋದು ತುಂಬಾನೇ ಅಪಾಯ. ನಾನು ಅಲ್ಲಿಗೆ ಒಬ್ನೇ ಹೋಗ್ತೀನಿ. ನಾವೆಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಒಂದ್ ಪ್ರಾಮಿಸ್ ಮಾಡಿದ್ವಿ. ನಿನಗ್ ನೆನ್ಪಿದ್ಯಾ? ನಿಮ್ಮಪ್ಪನ್ ಹುಡ್ಕೋ ಕೆಲ್ಸದಲ್ಲಿ ನಾವೆಲ್ರೂ ಒಂದಾಗಿರ್ತೀವಿ ಅಂತ. ಏನಾದ್ರೂ ಪರವಾಗಿಲ್ಲ. ಹಾ, ನಾವೆಲ್ರೂ ಹೋಗೋಣ. ಆ ಕಾಡಿನ ಮಾತು ಬರೀ ಊಹಾಪೋಹ ಅಷ್ಟೇ. ಏನೂ ಆಗೋದಿಲ್ಲ. ಅಲ್ಲಿ ಹೋಗಿ ನೋಡ್ಕೊಂಬರೋಣ. ಆದ್ರೆ ಹೋಗೋದ್ ಯಾವಾಗ? ಅದು ಈಗಿಂದೀಗ್ಲೇ. ಏನು? ಈಗೇನಾದ್ರೂ ಹೆದರ್ಕೊಂಡ್ರೆ? ನಾನು SUV ಬುಕ್ ಮಾಡಿದೀನಿ. ನನ್ಗೆ ಎಲ್ರೂ ಬರ್ತೀರಾ ಅಂತ ಗೊತ್ತಿತ್ತು. ಈಗ ಎಲ್ರೂ ಮನೆಗೆ ಹೋಗಿ ಅರ್ಧ ಗಂಟೆ ಅಷ್ಟಲ್ಲಿ ನೀರಜ್ ಅವ್ರ ಬಿಲ್ಡಿಂಗ್ ಹತ್ರ ಬಂದ್ಬಿಡಿ. ಲೇಟ್ ಮಾಡಬೇಡಿ. ನಾನು ಮತ್ತು ಪೂನಮು ಇಬ್ರು ಅಕ್ಕಪಕ್ಕದ ಮನೆಯವ್ರೆ. ನಾವಿಬ್ರು ಅಲ್ಲೇ ಸಿಗ್ತೀವಲ್ಲ. ಹಾ, ನೀನ್ ಕರೆಕ್ಟ್ ಆಗಿ ಹೇಳ್ದೆ. ಸರಿ, ಹಾಗಾದ್ರೆ ಈ ಸೈಕೋ ಮತ್ತೆ ಇನ್ಫ್ಲೂಯೆನ್ಸರ್ ಬಿಲ್ಡಿಂಗ್ ಹತ್ರನೇ ನಾವು ಸಿಗೋಣ. ಇನ್ನು ಅರ್ಧ ಗಂಟೆಲಿ ನಾವು ಹೊರಡಬೇಕು. ನನಗೆ ಈಗಲೂ ಕೂಡ ಅನಿಸ್ತಾ ಇದೆ ಏನಂದ್ರೆ ನಾವು ಅಲ್ಲಿಗೆ ಹೋಗ್ಬಾರ್ದು ಅಂತ. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಹಾಡಾದ್ರೂ ಹಾಕಪ್ಪ ಗಾಡಿಲಿ. ಹಾಕಕ್ಕಾಗಲ್ಲ. ಯಾಕಾಗಲ್ಲ? ಮ್ಯೂಸಿಕ್ ಪ್ಲೇಯರು ಈ ಗಾಡಿಲಿ ಕೆಟ್ಟೋಗಿದೆ. ಎಂತ ಡಬ್ಬಾ ಕಾರ್ ಇದು, ಯಾಕೆ ತಗೊಂಬಂದೆ? ಇದಕ್ಕಿಂತ ಚೆನ್ನಾಗಿರೋದು ನಮ್ಮಪ್ಪನ ಹತ್ರ ಪೊಲೀಸ್ ವ್ಯಾನ್ ಇದೆ. ಹಾ, ಕೇವಲ ಇದ್ರಲ್ಲಿ 4 ಜನ ಕೂತ್ಕೊಳ್ಬಹುದು. ಮಿಕ್ದವ್ರು ಎಲ್ಲಿ ಕೂತ್ಕೊಳ್ತಾರೆ? ನೀನ್ ತೊಡೆ ಮೇಲ. ಇಷ್ಟೊಂದು ಕಷ್ಟಪಟ್ಟು 7 ಸೀಟರ್ ಇರೋಂತ XUV ಕಾರ್ನ ಬುಕ್ ಮಾಡಿದ್ರೆ ನೀನ್ ಅದಕ್ಕೂ ತಮಾಷೆ ಮಾಡ್ತಾ ಇದ್ಯಾ? ನಾವ್ ಏನ್ ಕೆಲಸ ಮಾಡ್ತಾ ಇದೀವೋ ಅದ್ರ ಬಗ್ಗೆ ಇಲ್ಲಿ ಯಾರು ಮಾತಾಡ್ತಾ ಇಲ್ಲ. ನೀನು ಕೆಲ್ಸಕ್ಕೆ ಬಾರ್ದವನು. ಅದನ್ನೆಲ್ಲ ಬಿಟ್ಟು ಬೇರೆ ಏನೇನೋ ಮಾತಾಡ್ತಾ ಇದ್ಯಾ. ಹೌದಾ? ಪೂನಮ್ ಇಲ್ಲಿ ಏನ್ ಮಾಡ್ತಾ ಇದ್ದಾಳೆ? ಬರೀ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾಳೆ ಅಷ್ಟೇ. ಅದ್ರಲ್ಲಿ ಏನ್ ದೊಡ್ಡ ಮಾತಿದೆ? ಅದನ್ ನೀನೇ ಮಾಡ್ಬೋದಲ್ಲ. ಅದಷ್ಟೊಂದು ಈಸಿ ಅನ್ಸಿದ್ರೆ? ಓ ನನ್ನ ಮಾತಿನ ಮಲ್ಲರೆ, ದಯವಿಟ್ಟು ಜಗಳನ ನಿಲ್ಸಿ. ಪ್ರಿಯಾ ಮತ್ತೆ ಭೀಮುನಿಂದ ಏನಾದ್ರೂ ಕಲೀರಿ. ನೋಡಿ, ಇಬ್ರು ಗಾಢವಾಗಿ ನಿದ್ರಿಸ್ತಿದ್ದಾರೆ ಅಂತ. ಮಲ್ಕೊಳ್ದೆ ಇನ್ನೇನ್ ಮಾಡ್ತಾರೆ? ಅವರಪ್ಪ ಪುರೋಹಿತ್ರಲ್ವಾ, ಅದಕ್ಕೆ ಅವ್ರು ಬೆಳಗ್ಗೆ 4 ಗಂಟೆಗೆ ಎದ್ದು ಪೂಜೆ ಎಲ್ಲ ಮಾಡ್ಬೇಕಾಗತ್ತೆ. ಅದಕ್ಕೆ ಮಲ್ಕೊಂಡಿದ್ದಾರೆ. ನೀರಜ್, ಎದುರುಗಡೆ ನೋಡು. ಗಾಯ್ಸ್, ನನಗೆ ಕಾಣಿಸ್ತಾ ಇರೋದು ನಿಮ್ಗೂ ಕಾಣಿಸ್ತಾ ಇದೆಯಾ? ರಾಹುಲ್, ರಾಹುಲ್, ದಡ್ಡ, ಏನಾಯ್ತು? ಗಾಡಿ ನೆಲದ ಮೇಲೆ ಹೇಗೆ ಹೋಗ್ತಾ ಇದೆ? ನಿಮ್ಗೂ ಕೂಡ ಹಾಗೆ ಕಾಣಿಸ್ತಾ ಇದೆಯಾ? ಅಯ್ಯೋ, ಏನ್ ಹೇಳ್ತಾ ಇದ್ಯಾ? ಈ ಗಾಡಿ ಕೆಳಗೆ ಹೇಗೆ ಹೋಗ್ತಾ ಇದೆ? ಅರ್ಥ ಆಗ್ತಾಯಿಲ್ಲ. ಅರೇ, ಇಲ್ಲಿ ನೋಡಿ, ಎಷ್ಟು ಕ್ರೀಪಿ ಆಗಿದೆ. ನಾವ್ ಈ ಕೂಡ್ಲೇ ಇಲ್ಲಿಂದ ಹೊರಡ್ಬೇಕು. ಗಾಡಿ ಬಾಡಿಗೆದು. ಈಗ ನಾವು ಏನ್ ಮಾಡಕ್ಕಾಗುತ್ತೆ? ಟೆನ್ಷನ್ ತಗೋಬೇಡ, ಇಲ್ಲಿಂದ ಹೋಗೋಣ ಅಷ್ಟೇ. ಸುಮ್ನೆ ಇರಿ. ನಿಮ್ಗೆ ಏನಾದ್ರೂ ಕೇಳಿಸ್ತಾ ಇದೆಯಾ? ಇಲ್ಲಿ ಯಾರೋ ಇಲ್ಲಿ ಓಡಾಡ್ತಿರುವಂತ ಶಬ್ದ ಬರ್ತಾ ಇದೆ. ನನ್ಗನ್ಸುತ್ತೆ ಇಲ್ಲಿಂದ ನಾವು ಹೊರಡ್ಬೇಕು. ಬೇಗ. ಯಾಕೆ ಇಷ್ಟೊಂದು ಹೆದರ್ಕೋತಾ ಇದ್ದೀರಾ? ಅಣ್ಣ, ಇದು ಹೆದರ್ಕೊಳ್ಳೋ ವಿಚಾರ ಅಲ್ಲ, ಎಚ್ಚರಿಕೆಯಿಂದ ಇರ್ಬೇಕಾಗಿರುವಂತದ್ದು. ಇಲ್ಲೇನೋ ತಪ್ಪು ನಡೀತಿದೆ. ಸ್ವಲ್ಪ ಮುಂದೆ ಹೋಗಿ ನಾವು ನೋಡೋಣ, ಬೇರೆ ಏನಾದ್ರೂ ಸಿಗ್ಬೋದು. ಇದೆಲ್ಲ ಏನಿದು? ಬೇಗ ಅಣ್ಣ, ನನ್ನ ತಂಗಿನ ಮುಟ್ಟೋದ್ರ ಬಗ್ಗೆ ಯೋಚನೆ ಕೂಡ ಮಾಡಬೇಡ. ಭೀಮು, ಪ್ರಿಯಾ, ಮುಂದೆ ಹೋಗಿ. ಯಾರು ಇವರೆಲ್ಲ?
ಚೆನ್ನಾಗಿತ್ತಲ್ವಾ? ಹೌದು, ಮತ್ತೆ ಈ ಬಾಣ ಎಲ್ ಮಾಯ ಆಯ್ತು? ಗಾಯ್ಸ್, ನನ್ ಫೋನ್ ಬಂದಾಗ್ಬಿಟ್ಟಿದೆ. ನಂದು ಕೂಡ. ಬರೀ ಫೋನ್ ಮಾತ್ರ ಅಲ್ಲ, GPS ಕೂಡ. ಮತ್ತೆ ಇಲ್ಲಿ ಟಾರ್ಚ್ ಕೂಡ ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ. ಬಾಣ ಎಲ್ಲೋಯ್ತು? ನೋವು ನನಗೆ ಆಗಿತ್ತಲ್ಲ ತುಂಬಾನೇ. ನಿನಗೆ ನೋವು ಆಗೇ ಇರ್ಲಿಲ್ಲ, ಅದನ್ನ ಭ್ರಮೆ ಅಂತ ಹೇಳ್ತಾರೆ ಭೀಮು. ನಿಮ್ಮ 7 ಜನಕ್ಕೆ ಕಾಯ್ತಾ ಇದ್ದೆ ನಾನು. ಕೊನೆಗೂ ಆ ದಿನ ಬಂದೇ ಬಿಡ್ತು. ವಾಯುಸುರ, ನನ್ನ ಗುಲಾಮ. ನನಗೆ ಆ 7 ಜನ ಮಕ್ಕಳು ಕೂಡ ಬೇಕು. ಆಗ್ಲಿ ಮಾಲೀಕರೇ, ನಾನು ಅವ್ರನ್ನ ಎಲ್ರೂ ಹಿಡ್ಕೊಂಡ್ ಬರ್ತೀನಿ. ಕೊನೆಗ 7 ಜನ ಕೂಡ ಜೊತೆಗೆ ಸಾಯೋ ತರ ಮಾಡ್ತೀನಿ. 707 ವರ್ಷ, 7 ಜನ. ಈಗ ನಡೆಯುತ್ತೆ ರಕ್ತದ ಆಟ. ನಿನ್ಗೆ ನೋವು ಆಗಿರ್ಲಿಲ್ಲ, ನಿನ್ಗೆ ಭ್ರಮೆ ಆಗಿದ್ದಿದ್ದು ಭೀಮು. ಅಂದ್ರೆ ನನಗೆ ಬಾಣ ಬಿದ್ದಿದ್ದು ನೀವೆಲ್ಲ ನೋಡಿದ್ರಲ್ಲ? ಅದನ್ನ ನಾನು ಕೂಡ ನೋಡಿದ್ದೆ, ಆದ್ರೆ ನನ್ಗನ್ಸತ್ತೆ ಇದೆಲ್ಲ ಭ್ರಮೆ ಅಂತ. ಹೌದು, ಅದೆಂತ ಭ್ರಮೆ? ಅದು ನಮ್ಗೆಲ್ಲ ಕಾಣ್ತಿದೆ. ಗೊತ್ತಿಲ್ಲ, ಆದ್ರೆ ಬಾಣ ಮಾಯ ಆಗೋದು, ಗಾಡಿ ಇದ್ದಕ್ಕಿದ್ದಾಗೆ ಭೂಮಿನಲ್ಲಿ ಹೋಗೋದು, ಇದೆಲ್ಲ ಒಂದ್ ಭ್ರಮೆನೆ. ಇಷ್ಟೊಂದು ಓಡಿದ್ಮೇಲೆ ನನಗೆ ತುಂಬಾ ಹಸುವಾಗ್ತದೆ ಕಣ್ರೋ, ಸಿಕ್ಕಾಪಟ್ಟೆ. ಜೇಬಲ್ ಚೆಕ್ ಮಾಡ್ತೀನಿ ಏನಾದ್ರೂ ಸಿಗುತ್ತಾ ಅಂತ. ಸಿಕ್ಬಿಡ್ತು. ಏನಾದ್ರೂ ಹೇಳು, ನಾನಂತೂ ತುಂಬಾ ಸುಂದ್ರಿನೇ. ಇದು ಸ್ವಲ್ಪ ಜಾಸ್ತಿ ಆಯ್ತು ಪೂನಮ್. ಎಲ್ಲಿ ಹೋದ್ರು ನಿನ್ ಬಗ್ಗೆನೇ ಹೊಗಳ್ಕೋತಾ ಇರ್ತೀಯ. ಚೆನ್ನಾಗಿ ಓದಿದಿದ್ರೆ ಇವತ್ತು ಇನ್ಫ್ಲುಯೆನ್ಸರ್ ಆಗ್ತಾ ಇರ್ಲಿಲ್ಲ. ನೋಡು ಯಾರು ಹೇಳ್ತಿದ್ದಾನೆ ಅಂತ. ಸಾಕ್ಷಾತ್ ಒಬ್ಬ ಮೂರ್ಖನೇ ಹೇಳ್ತಿದ್ದಾನೆ. ಅವನಿಗೆ 5 ನಿಮಿಷಕ್ಕೊಮ್ಮೆ ಹಸಿವಾಗ್ತಾನೆ ಇರತ್ತೆ. ನನ್ನ ಫೋನ್ ಒಂದ್ಸಲ ಆನ್ ಆಗ್ಲಿ, ಗೊತ್ತಾಗ್ತಿಲ್ಲ ಹೇಗೆ ಆಫ್ ಆಯ್ತು ಅಂತ. ನನ್ನ ಫೋನ್ ಕೂಡ ನಿಂತೋಗಿದೆ. ಚಾರ್ಜಿಂಗ್ ಫುಲ್ ಮಾಡಿದ್ದೆ. ಈಗ ನನ್ನ ಫೋಟೋಸ್ ಹೇಗೆ ತೆಗಿಯೋದು? ಇದ್ಯಾಕೋ ಸರಿ ಕಾಣ್ತಿಲ್ಲ. ಒಂದೇ ಸಮಯದಲ್ಲಿ ಎಲ್ಲರ ಫೋನು ಬಂದಾಗೋದಾ? ಇಲ್ಲಿ ವಾತಾವರಣನೂ ಯಾಕೋ ವಿಚಿತ್ರ ಅನ್ನಿಸ್ತಿದೆ. ಉಸಿರು ಕಟ್ತಿದೆ ನಂಗಿಲ್ಲಿ. ಐ ಆಮ್ ಸಾರಿ ಗೈಸ್, ನನ್ನಿಂದಾಗಿ ನೀವೆಲ್ಲ ಇಲ್ಲಿ ಸಿಕ್ಕಾಕೊಂಡ್ರಿ. ಬೆಳಗಾಗ್ತಿದ್ದಾಗೆ ನಾವು ಇಲ್ಲಿಂದ ಹೊರಟೋಗೋಣ. ಅಲ್ಲ, ನೀನು ಯಾವಾಗಲೂ ಯೋಚನೆ ಮಾಡ್ತಿರ್ತೀಯಲ್ಲ, ನಾವಿದ್ರೆ ನಿನಗೇನು ತೊಂದರೆ ಅಂತ. ನಾವು ಬೆಳಗಾಗ್ತಿದ್ದಾಗೆ ಹೊರಟೋಗೋಣ. ಮಕ್ಕಳೇ, ನನ್ನ ಕಾಪಾಡಿ. ನನ್ನ ಇವ್ರು ಸಾಯಿಸ್ಬಿಡ್ತಾರೆ. ಕಾಪಾಡಿ ಮಕ್ಕಳೇ, ಇವ್ರು ಸಾಯಿಸ್ಬಿಡ್ತಾರೆ. ಯಾರು ಸಾಯಿಸ್ತಾರೆ? ಯಾರು ಸಾಯಿಸ್ತಾರೆ? ಇದೇನಾಗ್ತಾ ಇದೆ ಈ ಕನ್ನಡಿಗೆ? ಅಪ್ಪ ಅಪ್ಪ, ಯಾರು ಇಷ್ಟೊಂದು ಭಯಂಕರ? ನಿಮ್ 7 ಜನಕ್ಕೆ ಇಲ್ಲಿಗೆ ಸ್ವಾಗತ. ನನ್ನ ಪುಟ್ಟ ಗೇಮ್ನ ನೀವು ಆಡ್ತೀರಾ? ಹೆದರ್ಬೇಡ, ನಾನ್ ನಿನ್ ತಂದೆಗೆ ಏನು ಮಾಡೋದಿಲ್ಲ. ಆದ್ರೆ ನೀನ್ ನನ್ನ ಆಟ ಆಡಿದ್ರೆ ಮಾತ್ರ. ಹೇಳು, ಆಡ್ತೀರಾ? ನನಗೆ ತುಂಬಾ ಹೆದರಿಕೆ ಆಗ್ತಿದೆ. ನಾನು ಹೇಳ್ದೆ ಹೆದರ್ಕೋಬೇಡಿ ಅಂತ. ನನ್ನ ತಂದೆನ ಬಿಟ್ಬಿಡು ನೀನು. ಅವ್ರು ನಿನಗೆ ಏನ್ ಮಾಡಿದ್ದಾರೆ? ನನ್ನ ಆಟನ ಆಡಿ ಮತ್ತೆ ನಿನ್ನ ತಂದೆನ ಬಿಡಿಸ್ಕೋ. ನನ್ನ ತಂದೆನ ಬಿಟ್ಬಿಡು ಮಗ್ನೆ. ಇದು ನಿಮ್ನೆಲ್ಲ ಸೆರೆ ಹಿಡಿಯೋಕೆ ಮಾಡ್ತಿರೋಂಥ ಪ್ಲಾನು. ಓಡೋಗಿ ಅಪ್ಪ, ಅಪ್ಪ ಓಡೋಗಿ. ಇಲ್ಲ, ಓಡೋಗಿ. ನಾನು ನಿಮ್ಮನ್ನ ಬಿಟ್ಟು ಹೋಗಲ್ಲಪ್ಪ. ಓಡೋಗಿಲ್ಲಿಂದ ಅಪ್ಪ, ಓಡೋಗಿಲ್ಲಿಂದ. ಅಪ್ಪನ ಬಿಟ್ಬಿಡು. ಇಲ್ಲ 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 ಇಲ್ಲ, ಇದು ಕೇವಲ ಒಂದು ಕನ್ನಡಿ ಕಣೋ. ನಾವು ಎಲ್ಲಿ ಬಂದು ಸಿಗಾಕೊಂಡ್ವಿ? ಅವನು ಯಾರಪ್ಪ ಅವನು? ನೀರಜ್ ಅಪ್ಪನ ಉಳಿಸೋ ಪ್ರಯತ್ನದಲ್ಲಿ ಇಲ್ಲಿ ನಾವೇ ಬಂದು ಸಿಕ್ಕಾಕೊಂಡ್ವಿ. ಅಣ್ಣ, ನನಗೆ ತುಂಬಾ ಭಯ ಆಗ್ತಿದೆ.
ನೀರಜ್, ನಾವು ಈಗಲೇ ಇಲ್ಲಿಂದ ಹೋಗ್ಬೇಕು ಮತ್ತು ಪೊಲೀಸ್ನವ್ರಿಗೆ ಎಲ್ಲ ವಿಷಯನೂ ತಿಳಿಸ್ಬೇಕು. ಹೇಗೆ ಹೇಳ್ತೀರಾ? ಈ ಮೇನ್ ಡೋರು ಓಪನ್ನೇ ಆಗ್ತಿಲ್ವಲ್ಲ. ಅವ್ನು ಯಾರೇ ಆಗಿರ್ಲಿ, ಅವ್ನು ತುಂಬ ಕೆಟ್ಟವನು. ಎಷ್ಟು ಭಯಂಕರವಾಗಿದ್ದ ಅವನು. ನನ್ಗೆ ಈಗಲೂ ಅವನ ಮುಖ ನೆನಪಾಗ್ತಿದೆ. ನೀರಜ್, ನೀರಜ್, ನನ್ನ ಕಾಪಾಡು ಪ್ಲೀಸ್, ನನ್ನ ಕಾಪಾಡು ಮಗನೇ. ಒಳಗ್ ಬಾ, ನನ್ನ ಕರ್ಕೊಂಡು ಹೋಗು. ವಾಯುಸುರ ನನ್ನ ಗುಲಾಮ, ತುಂಬಾ ಅದ್ಭುತ. ಇವ್ರನ್ನ ಆಟದಲ್ಲೇ ಇಟ್ಕೊಂಡಿರಿ. ಅಲ್ಲಿ ತನಕ ನಾನು ನನ್ನ ಯಜ್ಞಕ್ಕೆ ತಯಾರಿ ಮಾಡ್ಕೊಳ್ತೀನಿ. ಆಗ್ಲಿ ಮಾಲೀಕ್ರೆ, ನೀವ್ ಹೇಳ್ದಾಗೆ ಆಗ್ಲಿ. ಇವ್ರನ್ನ ಕೊನೆ ಯಜ್ಞ ದ್ವಾರಕ್ಕೆ ಯಜ್ಞ ಶುರು ಆಗ್ತಿದ್ದಾಗೆ ಕರ್ಕೊಂಡ್ ಬರ್ತೀನಿ. ವಾಯುಸುರ ನನ್ನ ಗುಲಾಮ, ಈ 7 ಜನ ನಾನು ಕತ್ತಲೆಯಿಂದ ಹೊರಗಡೆ ಬರೋದಕ್ಕೆ ಬೀಗ ಆಗಿದ್ದಾರೆ. ಅದಕ್ಕೆ ಕಾರಣ 700 ವರ್ಷಗಳ ಹಿಂದೆ ಮಾಡಿದಂತಹ ತಪ್ಪು. ಆ ತಪ್ಪು ಈಗ ಮತ್ತೆ ಆಗ್ಬಾರ್ದು. ಅವ್ರು ಯಾರನ್ನು ಸುಲಭವಾಗಿ ತಗೊಳಕ್ ಹೋಗ್ಬೇಡ. ವಾಯುಸುರ, ಏನಾದ್ರೂ ಸಮಸ್ಯೆ ಆದ್ರೆ ಅದ್ರ ಪರಿಣಾಮ ನೀನ್ ಅನುಭವಿಸ್ಬೇಕಾಗತ್ತೆ. ನೆನ್ಪಲ್ಲಿಟ್ಕೋ. ನಿಶ್ಚಿಂತೆಯಿಂದ ಇರಿ, ಏನು ತಪ್ಪಾಗೋದಿಲ್ಲ ಮಾಲೀಕ್ರೆ. ಇದ್ದಕ್ಕಿದ್ದಾಗೆ ನಾವ್ ಎಲ್ಲಿಗೆ ಬಂದ್ಬಿಟ್ವಿ? ನಮ್ಮಪ್ಪನ ಧ್ವನಿ ಕೇಳಿಸ್ತು ಅಲ್ವಾ? ಇಲ್ಲ, ಮತ್ತೆ ಅದು ಭ್ರಮೆನೆ. ಅದು ಕೂಡ ಧ್ವನಿಯ ಭ್ರಮೆ. ಹಾಗಿದ್ರೆ ನಮ್ 7 ಜನಕ್ಕೆ ಒಂದೇ ಸಲ ಹೇಗೆ ಕೇಳಿಸ್ತಾ ಇದೆ? ನಾವಿಲ್ಲಿ ಸಿಕ್ಕಾಕೊಂಡ್ಬಿಟ್ವಿ. ಇಲ್ಲಿಂದ ಹೊರಗೋಗೋ ದಾರಿ ಹುಡುಕಿ ನಾವಿಲ್ಲಿ ನೀರಜ್ ತಂದೆನ ಕಾಪಾಡಕ್ಕೆ ಅಂತ ಬಂದಿದ್ದು. ಈಗ ನೋಡಿದ್ರೆ ನಾವೇ ಸಿಕ್ಕಾಕೊಂಡಿದೀವಿ ಇಲ್ಲಿ. ನನ್ಗಂತೂ ಭಯ ಆಗ್ತಾ ಇದೆ. ಆ ಕನ್ನಡಿನಲ್ಲಿ ಇದ್ದಕ್ಕಿದ್ದಾಗೆ ಭೂತ ಬಂದ್ಬಿಡ್ತು. ಅಯ್ಯೋ, ಈ ಬಾಗ್ಲು ಕೂಡ ಈಗ ಓಪನ್ ಆಗ್ತಾ ಇಲ್ಲ. ನಿಮ್ಗೇನಾದ್ರೂ ಶಬ್ದ ಕೇಳ್ತಿದ್ಯಾ? ನನಗ್ ತುಂಬಾ ಹೊತ್ತಿನಿಂದ ಕೇಳ್ತಿದೆ. ಯಾವ ಶಬ್ದ? ಟ್ರೈನ್ ಶಬ್ದ ಕೇಳ್ತಿದೆ. ಹಾ, ಗಾಯ್ಸ್, ನೀವೆಲ್ಲ ಹುಷಾರಾಗಿದ್ದೀರಾ? ಗಾಯ್ಸ್, ಹಾ, ನಾವ್ ಚೆನ್ನಾಗಿದ್ದೀವಿ. ಟ್ರೈನ್ ನ ಹತ್ಕೊಳ್ಳಿ, ಎಲ್ರು ಒಟ್ಟಿಗೆ ಹತ್ಕೊಳ್ಳಿ. ಒಂದ್ ನಿಮಿಷ. ಪೂನಂ, ಗಾಯ್ಸ್ ಎಲ್ಲರೂ ಟ್ರೈನ್ ನ ಹತ್ಕೊಳ್ಳಿ. ಇವರೆಲ್ಲ ಎಲ್ಲೋದ್ರು? ಇಲ್ಲೇ ಇರ್ಬೇಕಾಗಿತ್ತಲ್ಲ. ಅವ್ರು ಯಾವ ಬೋಗಿ ಹತ್ಕೊಂಡ್ರೋ ಏನೋ. ನನ್ಗನ್ಸತ್ತೆ ಅವರು ಪಕ್ಕದ ಬೋಗಿನಲ್ಲಿ ಹತ್ಬಿಟ್ಟಿದ್ದಾರೆ ಅಂತ. ಈ ಬೋಗಿನಿಂದ ಆ ಬೋಗಿಗೆ ಹೋಗೋ ದಾರಿ ಆ ಡೋರ್ ಮಧ್ಯೆ ಇದೆ ಅನ್ಸತ್ತೆ. ಕೆಳಗಡೆ ಇಳಿದು ಆ ಬೋಗಿಗೆ ಹತ್ಕೊಳ್ಳೋಣ. ಇದೆಲ್ಲ ಏನ್ ನಡೀತಿದೆ? ಅವರೆಲ್ಲ ಎಲ್ಲ ಹೋದ್ರು? ನನ್ಗನ್ಸುತ್ತೆ ಬೇರೆ ಬೋಗಿ ಹತ್ಕೊಂಡ್ರು ಅಂತ. ಮತ್ತೆ ಡೋರ್ ಕೂಡ ಕ್ಲೋಸ್ ಆಗೋಯ್ತು. ಇಲ್ಲಾಂದ್ರೆ ಇಳ್ಕೊಂಡು ಪಕ್ಕದ ಬೋಗಿಗೆ ಹೋಗ್ಬೋದಾಗಿತ್ತು. ನಾವೆಲ್ಲ ಎದುರು ಬದ್ರೂನೇ ನಿಂತಿದ್ವಲ್ಲ. ಹತ್ತೋ ಸಮಯದಲ್ಲಿ ಅವರು ಬೇರೆ ಬೋಗಿಗೆ ಹೇಗೆ ಹತ್ತಿದ್ರು? ಇದು ವಿಚಿತ್ರವಾಗಿದೆ ಅಲ್ಲ? ವಿಚಿತ್ರ, ತುಂಬಾ ವಿಚಿತ್ರ ಇದೆ ಇದೆಲ್ಲ. ನನಗೆ ಸಿಕ್ಕಾಪಟ್ಟೆ ಮೀಟರ್ ಆಫ್ ಆಗ್ತಾ ಇದೆ. ಹೇಗಾದ್ರೂ ಆಚೆ ಹೋಗೋದಕ್ಕೆ ಪ್ಲಾನ್ ಮಾಡ್ರು. ನನಗೆ ಟೆನ್ಷನ್ಗೆ ತುಂಬಾ ಹೊಟ್ಟೆ ಹಸುವಾಗ್ತಾ ಇದೆ ಕಣ್ರು. ಮೀರಾ, ನಿಮ್ಗೆ ಯಾವ್ದಾದ್ರೂ ಒಂದ್ ಶಬ್ದ ಕೇಳಿಸ್ತಾ? ಪ್ರಿಯಾ, ನೀರಜ್, ಮೀರಾ, ರಾಹುಲ್. ಅಯ್ಯೋ, ಇವರೆಲ್ಲ ಕರೀತಾ ಇದ್ದಾರೆ. ಆ ಡೋರ್ ಕಡೆಯಿಂದ ಶಬ್ದ ಬರ್ತಾ ಇದೆ. ಏ ಭೀಮೋ, ಬರ್ತಾ ಇದ್ದೀನಣ್ಣ. ಹೆಂಗಾದ್ರೂ ಇಲ್ಲಿಂದ ತಪ್ಪಿಸ್ಕೊಳ್ರು. ಇಲ್ಲಿನ ವಾತಾವರಣ ನನ್ನ ತಿಂದಾಗ್ತಾ ಇದೆ. ಹೋಗಿ ಈ ಮೂರ್ಖ ದಾಮುನ ಧ್ವನಿ ಕೇಳ್ಬೇಕಿತ್ತ? ಭೀಮು, ನನ್ನ ಮಾತನ್ ಕೇಳು. ನಾನು ವಾಶ್ರೂಮ್ಗೆ ಹೋಗ್ಬೇಕು. ನಾನು ಸ್ವಲ್ಪ ಹೋಗಿ ಬರ್ತೀನಿ. ಸರಿ, ಆದ್ರೆ ಇಲ್ಲಿ ವಾಶ್ರೂಮ್ ಎಲ್ಲಿದೆ? ಅಲ್ಲಿ ನೋಡು, ಅಲ್ಲಿದೆ ವಾಶ್ರೂಮ್. ಅಣ್ಣ, ನಾನ್ ಮಾತಾಡ್ತಿರೋದ್ ಕೇಳ್ತಿದ್ಯಾ? ಹಾ ಪುಟಿ, ಕೇಳಿಸ್ತಾ ಇದೆ. ಅಣ್ಣ, ಈ ಬಾಗಿಲು ತೆಗಿಯೋದಿಕ್ಕಾಗ್ತಿಲ್ಲ. ಇಲ್ಲಿ ಬರ್ದಿದೆ ಕೀ ಹುಡುಕಿ ಅಂತ. ನನ್ಗನ್ಸತ್ತೆ ನಾವು ಕೀ ಹುಡುಕಿದ ನಂತರನೇ ಈ ಬಾಗಿಲು ತೆಗಿಯೋಕ್ ಸಾಧ್ಯ ಅಂತ. ಹಾ, ಹೆದರ್ಕೋಬೇಡ. ನಾನ್ ನಿನಗೆ ಸಹಾಯ ಮಾಡ್ತೀನಿ. ಆದ್ರೆ ನಾನು ನಿನಗೆ ಎಲ್ಲಿಗೆ ಹೇಳ್ತೀನೋ ಅಲ್ಲಿಗೆ ನನ್ನ ಜೊತೆ ಬರ್ಬೇಕಾಗತ್ತೆ. ಯಾರು ನೀನು?
ನಾನು ವಾಯುಸುರ. ನೀನ್ ನಿಜವಾಗ್ಲೂ ತುಂಬಾ ಸುಂದರವಾಗಿದ್ದೀಯ. ನೀನು ನನ್ ಜೊತೆ ಬಂದ್ಬಿಡು. ನಾನ್ ನಿನ್ನ ತುಂಬಾ ಶ್ರೀಮಂತಳು ಮತ್ತೆ ಇಡೀ ಪ್ರಪಂಚದಲ್ಲೇ ತುಂಬಾ ಖುಷಿವಂತ ವ್ಯಕ್ತಿಯನ್ನ ಮಾಡ್ಬಿಡ್ತೀನಿ. ಸ್ವಲ್ಪ ನಿನ್ನ ನೋಡ್ಕೋ, ಎಷ್ಟು ವಿಶೇಷ, ಎಷ್ಟು ಸೌಂದರ್ಯವಾಗಿದ್ದೀಯ ಅಂತ. ಹೇಳು, ಬರ್ತೀಯ ನನ್ ಜೊತೆ ನನ್ನ ಮಾಲೀಕರು ಆಲ್ಕಮಿಸ್ಟ್ ಹತ್ರ? ಇಲ್ಲ ಇಲ್ಲ. ಬರಲ್ವಾ? ಇಲ್ಲ ಇಲ್ಲ, ನನ್ ಮನೆಗೆ ಹೋಗ್ಬೇಕು. ಬರಲು ನನ್ ಜೊತೆ? ಬರಲು ನನ್ ಜೊತೆಗೆ? ಪೂನಂ, ಅಲ್ಲೇನೋ ಸಮಸ್ಯೆ ಆಗಿದೆ ಅನ್ಸುತ್ತೆ. ಆರವ್, ಪೂನಂ. ಅಣ್ಣ, ಪೂನಂ, ಆರವ್. ನನಗೆ ತುಂಬಾ ಭಯ ಆಗ್ತದೆ ಭೀಮು. ಆರವ್, ನನ್ಗೆ ಗೊತ್ತಾಗ್ತಿಲ್ಲ ಅಲ್ಲಿ ಏನಾಗ್ತಾ ಇದೆ ಅಂತ. ನನ್ ಮಗನೇ, ನನ್ ಕಂದ. ಮೀರಾ, ಮೀರಾ, ನನ್ನ ಕಾಪಾಡು. ಮೀರಾ, ಮೀರಾ, ನನ್ನ ಕಾಪಾಡು. ನಾನು ಒಂಟಿಯಾಗಿದ್ದೀನಿ. ನನಗೆ ತುಂಬಾ ಬೇಜಾರಾಗಿದೆ. ನನ್ನ ಮನಸ್ಥಿತಿ ಹಾಳಾಗಿದೆ. ನನಗೆ ಸಹಾಯ ಮಾಡು. ನೀವು ಆರಾಮಾಗಿದ್ದೀರ ತಾನೆ? ನನ್ನ ಮಗುನ ಕೊಂದ್ಬಿಟ್ರು. ನನ್ನನ್ನು ಕೊಂದ್ಬಿಟ್ರು. ನೀವು ಇಲ್ಲೇ ಹೇಗೆ ಬಂದ್ರಿ? ಮತ್ತೆ ನೀವು ಯಾರು? ನೀವು ಆರಾಮಾಗಿದ್ದೀರ ತಾನೆ? ಸತಿ. ಸತಿ? ನಾನು ಸತಿ. ಆರವ್, ನನ್ನ ಕಾಪಾಡಿ. ಈಗ ಶುರುವಾಗುತ್ತೆ ರಕ್ತದ ಆಟ. ಏತೆ ಸಮೇ ಮಮ ಬಲ್ ವಿಮೋ ಅಹಂ ನಾಮ ಭವಾಮಿ ದರಾಯ ಇಹ ದೇವಃ ವಿನಾಶಕಾಂ ಶ್ರೀಕಾರಕಃ. ವಾ ಮೀರಾ, ಮೀರಾ, ಏನಾಯ್ತು ಮೀರಾ? ಮೀರಾ ಎದ್ದೇಳು. ಇಡೀ ಪ್ರಪಂಚ ನನ್ನ ಕೈವಶ ಆಗುತ್ತೆ. ಎಲ್ಲ ಆತ್ಮಗಳು ನನ್ನ ಕೈವಶವಾಗುತ್ತೆ. ಈ ಇಡೀ ಪ್ರಪಂಚವನ್ನ ನಾನು ಸುಟ್ಟು ಹಾಕ್ತೀನಿ. ಯಾವುದೇ ಒಳ್ಳೇದು ಆಗಲ್ಲ, ಯಾವುದೇ ಕೆಟ್ಟದ್ದು ಆಗಲ್ಲ. ಕೇವಲ ಅದಾಗುತ್ತೆ ನಾನು ಏನಾಗ್ಬೇಕು ಅಂತ ಬಯಸ್ತೀನೋ ಅದು. ಮೀರಾ, ಮೀರಾ, CPR ಮಾಡಿ ನೋಡ್ಲಾ? ಇವಳು ಪ್ರಜ್ಞೆ ತಪ್ಪಿದಾಳೆ, ಬೇರೆ ಏನು ಆಗಿಲ್ಲ ಕಣೋ. ಮೀರಾ, ಏನಾಯ್ತು? ಮೀರಾ, ನಾನು ರಾಹುಲ್. ಮೀರಾ, ಮೀರಾ. ಹಾ ಪ್ರಿಯ, ರಾಹುಲ್, ನೀರಜ್. ನೀನು ಹುಷಾರಾಗಿದ್ಯಾ ತಾನೇ? ಏನಾಯ್ತು ಮೀರಾ? ನೀನ್ ಹೇಗೆ ಪ್ರಜ್ಞೆ ತಪ್ಪದೆ? ನನ್ಗಲ್ಲಿ ಒಬ್ಬ ಹೆಂಗ್ಸು ಕಾಣಿಸಿದ್ಲು, ಆದ್ರೆ ಇಲ್ಲಿ ಯಾವ ಹೆಂಗ್ಸು ಇಲ್ಲ. ನಿನ್ಗೆ ಹೇಗೆ ಕಾಣಿಸಿದ್ಲು? ನನ್ಗನ್ಸತ್ತೆ ನಿನ್ಗೇನೋ ಭ್ರಮೆ ಆಗಿದೆ ಅಂತ. ಇಲ್ಲಿ ನಿಜವಾಗ್ಲೂ ಯಾರೂ ಇಲ್ಲ. ಅಲ್ಲಿ ನೋಡು, ಅಲ್ಲೇ ನಿಂತಿದ್ದಾಳೆ. ಹಿಂದೆ ನೋಡು, ಅಲ್ಲೇ ನಿಂತಿದ್ದಾಳೆ. ಎಲ್ಲಿ? ಮೀರಾ? ಮೀರಾ, ಮೊದಲೇ ಭಯ ಆಗಿದೆ. ನೀನು ಇನ್ನೂ ಎದುರಿಸಕ್ ಹೋಗ್ಬೇಡ. ನಮ್ಗಿನ್ನೂ ಗೊತ್ತಿಲ್ಲ ಪಕ್ಕದ ಬೋಗಿಯಲ್ಲಿ ಏನಾಗ್ತಾ ಇದೆ ಅಂತ. ಅಲ್ಲಿಂದ ಕೇವಲ ಕಿರ್ಚು ಅಂತ ಶಬ್ದ ಕೇಳಿಸ್ತಾ ಇದೆ. ಈಗ ಶುರುವಾಗುತ್ತೆ ರಕ್ತದ ಆಟ. ಭೀಮು, ಆರವ್, ಪ್ಲೀಸ್, ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ. ಪ್ಲೀಸ್ ನನ್ನ ಕಾಪಾಡಿ. ಮಮ್ಮಿ, ನನಗೆ ಮನೆಗೆ ಹೋಗ್ಬೇಕು. ಭೀಮು, ನಾನ್ ಮನೆಗೆ ಹೋಗ್ಬೇಕು. ಅದು ಏನಾಗಿತ್ತು? ಅದು ರಾಕ್ಷಸ. ಗಾಯ್ಸ್, ನಿಮ್ಗೇನು ಆಗಿಲ್ಲ ತಾನೇ? ನಾವು ಹುಷಾರಾಗಿದ್ದೀವಿ. ನೀರಜ್, ನಾವು ಇಲ್ಲಿಂದ ಈ ಕೂಡಲೇ ಹೋಗ್ಬೇಕಾಗುತ್ತೆ. ಇಲ್ಲೇನೋ ಸಮಸ್ಯೆ ಇದೆ.
ಇಲ್ಲಿ ಸೈತಾನ ಮತ್ತು ದೇವದ ವಾಸ ಇದೆ. ಈಗ ಎಲ್ರ ಪ್ರಾಣಕ್ಕೂ ಅಪಾಯ ಇದೆ ಕಣ್ರೋ. ನಾವೀಗ ಮನೆಗೆ ಹೋಗ್ಬೇಕು. ಅಣ್ಣ ಆರವ್ ನೆನ್ಪಿದ್ಯಾ ಆ ಕನ್ನಡಿನಲ್ಲಿ ರಾಕ್ಷಸ ಕಾಣಿಸಿದ್ನಲ್ವಾ? ನೆನ್ಪಿದ್ಯಾ ಅವನ್ ಏನು ಹೇಳ್ದ ಅಂತ? ಅವನ ಜೊತೆ ಒಂದ್ ಸಣ್ಣ ಆಟ ಆಡಿದ್ರೆ ಅನ್ಸುತ್ತೆ ನಾವು ಅವನ ಜೊತೆ ಆಟ ಆಡ್ಬೇಕು ಅಂತ. ಈ ಟ್ರೈನ್ ಅವನ ಆಟದ ಒಂದು ಭಾಗ. ಈ ಬಾಗಿಲನ್ನ ಲಾಕ್ ಮೇಲೆ ಏನಂತ ಬರ್ದಿದಾರೆ ಅಂದ್ರೆ, ನಾನು ಅರ್ಧ, ಸಿಕ್ಕಿದ್ರೆ ಪೂರ್ತಿ ಆಗ್ತೀನಿ. ಇಲ್ಲೂ ಕೂಡ ಲಾಕ್ ಮೇಲೆ ಬರ್ದಿದ್ದಾರೆ, ನಾನು ಅರ್ಧ, ಸಿಕ್ಕಿದ್ರೆ ಓಪನ್ ಆಗ್ತೀನಿ. ತುಂಬಾ ಹಸುವಾಗ್ತದೆ ಯಾಕಂಡ್ರ, ಬೀಗ ತಗೊಂಡು 2 ಕಡೆ ಓಪನ್ ಮಾಡ್ಬಿಡಿ. ತಿನ್ನಕ್ ಬೇರೆ ಏನು ಇಲ್ಲ ಇಲ್ಲಿ. ಏನಾಯ್ತು? ನೀವ್ಯಾಕೆ ಹಿಂಗ್ ಗುರಾಯಿಸ್ತಾ ಇದ್ದೀರಾ? ಆರವ್ ಬೀಗ ಇಲ್ಲೇ ಎಲ್ಲೋ ಇರಬೇಕು ಅನ್ಸುತ್ತೆ. ಅದನ್ನ ಹುಡುಕ್ಬೇಕು. ಅದ್ ಸಿಕ್ಕಿದ ತಕ್ಷಣ ನಾನು ಹೇಳಿದ ಕೂಡಲೇ ಆ ಬೀಗನ ಡೋರ್ಗೆ ಹಾಕ್ಬೇಕಾಗತ್ತೆ. ಗೈಸ್ ಜಲ್ದಿ ಮಾಡಿ, ನನ್ಗೇನೋ ಒಂಥರ ಅನ್ನಿಸ್ತಿದೆ. ಭೀಮು, ನನ್ಗೆ ತುಂಬಾ ಹೆದರಿಕೆ ಆಗ್ತಿದೆ. ನಾನು ಇಲ್ಲಿ ಹೇಗೆ ಸತ್ತೋಗ್ಬಿಟ್ರೆ ನಾನು ಫೇಮಸ್ ಇನ್ಫ್ಲೂಯೆನ್ಸರ್ ಆಗೋ ಕನ್ಸು ಇಲ್ಲೇ ಕನ್ಸಾಗ್ಬಿಡತ್ತೆ. ಅರ್ಥ ಆಗ್ತಿದೆ ಪೂನಮ್, ಭಯ ನಮ್ಗೆಲ್ರಿಗೂ ಆಗ್ತಾ ಇದೆ. ನಾನು ಕೂಡ ಆರ್ಮಿಗೆ ಜಾಯ್ನ್ ಆಗ್ಬೇಕು. ನೀನ್ ಒಂಚೂರು ಭಯ ಪಡಕ್ ಹೋಗ್ಬೇಡ. ನಾವು ಹೇಗಾದ್ರೂ ಮಾಡಿ ಇಲ್ಲಿಂದ ಆಚೆ ಹೋಗ್ತೀವಿ. ನಾವೆಲ್ಲ ಇಲ್ಲಿ ಸಿಕ್ಕಾಕೊಂಡಿರೋದು ನನ್ನ ಕಾರಣದಿಂದಾಗಿ. ನಾನು ಖಂಡಿತವಾಗ್ಲೂ ನಿಮ್ಮನ್ನೆಲ್ಲ ಆಚೆ ಕರ್ಕೊಂಡು ಹೋಗ್ತೀನಿ. ಅದಕ್ಕೋಸ್ಕರ ನಾನು ಏನ್ ಮಾಡೋದಕ್ಕೂ ತಯಾರಾಗಿದ್ದೀನಿ. ಸ್ವಲ್ಪ ನೋಡ್ತೀನಿ ಇಲ್ಲಿ ಏನಿದೆ ಅಂತ. ಭೀಮು, ಪೂನಮ್, ಅಲ್ಲಿ ನೋಡು, ಅಲ್ಲೊಂದ್ ಕೀ ಇದೆ. ಆ ಕೀ ಇಂದಾನೆ ಸ್ಟಾರ್ಟ್ ಆಗತ್ತೆ ಅನ್ಸತ್ತೆ ಈ ಟ್ರೈನ್. ಆರವ್ ಸ್ಟಾರ್ಟ್ ಮಾಡಿ ನೋಡು. ಹ್ಯಾಕರ್ ನಾನು, ಟ್ರೈನ್ ಡ್ರೈವರ್ ಅಲ್ಲ. ಟ್ರೈನ್ ಓಡ್ಸಕ್ ಬರಲ್ಲ ನನಗೆ. ಟ್ರೈ ಆದ್ರೂ ಮಾಡೋ, ನಾವು ಹೇಗಾದ್ರೂ ಇಲ್ಲಿಂದ ಹೋಗ್ಬೇಕು. ಇದ್ರ ಮೇಲೆ ಏನೋ ಬರ್ದಿದೆ. ಆ ಬೀಗ ಇದೆಯೋ ಇಲ್ವೋ? ಇಲ್ಲ ನಾವು ಸುಮ್ಮನೆ ಹುಡುಕಾಡ್ತಾ ಇದೀವ. ಬೀಗ ಇಲ್ಲ ಅಂದಿದ್ರೆ ಆ ಡೋರ್ ಮೇಲೆ ಆ ರಿಡಲ್ ಇರ್ತಾ ಇರ್ಲಿಲ್ಲ. ಅಯ್ಯೋ, ಎಲ್ಲಿಗೆ ಹೋಗ್ತಿದ್ಯೋ? ನಮ್ ಕೈಗೆ ಏನೋ ಸಿಕ್ತು ಅನ್ಸುತ್ತೆ. ಏನ್ ಸಿಕ್ತು? ಈ ಚಾಕು ಇಲ್ಲಿ ಹಾಕಿದೆ. ಚಾಕು ತೋರ್ಸು. ಚಾಕು ತೋರ್ಸು. ಇಲ್ಲ ಇಲ್ಲ, ಇದು ಬೆರಳು ತಾನೆ. ಭಯಂಕರವಾಗಿದೆ. ಏನೇ ಆಗ್ಲಿ ಇದರಿಂದ ಬಾಗಿಲು ತೆಗಿಬೇಕು ಅನ್ಸುತ್ತೆ. ನಾನಿದ್ದೀನಿ ಅಂದ್ರೆ ಎಲ್ಲವೂ ನಿಂತ್ಕೊಳ್ಳುತ್ತೆ. ಮತ್ ನಾನಿಲ್ಲ ಅಂದ್ರೆ ಯಾವ ಬಾಗಿಲನ್ನು ತೆಗೆಯೋದಕ್ಕಾಗಲ್ಲ. ನನ್ಗನ್ಸುತ್ತೆ ಈ ಕಂಟ್ರೋಲ್ ಪ್ಯಾನಲ್ ಬೀಗ ಇಂದ ಬಾಗಿಲನ್ನ ತೆಗಿಬಹುದು ಅಂತ. ಹಾಗಿದ್ರೆ ಬೇಗ ತೆಗಿ, ಬಾಗಿಲು ಓಪನ್ ಮಾಡು. ನೀರಜ್, ಬೀಗ ಸಿಕ್ತಾ? ಬೀಗನೂ ಸಿಕ್ತು, ಬೆರಳು ಸಿಕ್ತು. ಅಂದ್ರೆ ಏನೂ ಇಲ್ಲ. ಆರವ್ ಕೇಳು, ನನಗನ್ಸುತ್ತೆ ಬೀಗಗಳನ್ನ ಒಟ್ಟಿಗೆ ಹೋಲ್ಗೆ ಹಾಕ್ಬೇಕು ಅಂತ. ಆವಾಗೆ ಡೋರ್ ಓಪನ್ ಆಗುತ್ತೆ ಅನ್ಸುತ್ತೆ. ಮೀರಾ, ಹಿಂದೆ ತಿರುಗು. ಪ್ರಿಯಾ, ಏನಾಯ್ತು? ಎಲ್ಲ ಓಕೆನಾ? ಹಾ, ಈ ಟ್ರೈನ್ ಇದ್ದಕ್ಕಿದ್ದಾಗೆ ಹೇಗೆ ಮೂವ್ ಆಗ್ತಾ ಇದೆ? ತೊಂದ್ರೆ ಇದಲ್ಲ, ಎದುರುಗಡೆ ನೋಡು, ಆ ಲಿವರ್ ಇದೆ ತಾನೆ? ಅಯ್ಯೋ ಇಲ್ಲ. ಅಯ್ಯೋ, ಕೆಳಗಡೆ ಬರ್ತಾ ಇಲ್ವಲ್ಲ. ನನಗನ್ಸುತ್ತೆ ಇದನ್ನ ನಿಲ್ಸೋದಕ್ಕೆ ಬೀಗ ಬೇಕು ಅಂತ. ಟ್ರೈನ್ ನ ಚೈನ್ ಹೇಳಿಲ್ಲ? ಯಾಕೆ ಕೇಳ್ತಾ ಇದೆ? ಹೋಗಿ ಹೇಳಿ ಫಸ್ಟು. ಅರೋ, ಬೇಗ ಬೇಗ ಕೊಡು, ಇಲ್ಲಾಂದ್ರೆ ಟ್ರೈನು ಪ್ರಪಾತಕ್ಕೆ ಬೀಳುತ್ತೆ. ಹಾವು. ನೀರಜ್, ರಾಹುಲ್, ಏನಾಯ್ತು? ನನ್ ಮಗನ್ ಕೊಂದ್ಬಿಟ್ರು. ಎಲ್ಲರೂ ಸೇರ್ಕೊಂಡು ನನ್ನ ಕೊಂದ್ಬಿಟ್ರು. ಕಾಪಾಡು, ನನ್ನ ಕಾಪಾಡು. ಹೇಳು, ಕಾಪಾಡ್ತೀಯ ಅಲ್ವಾ? ಅರೋ, ಬೇಗ ಬಾಗಲ್ ತೆಗಿ ಪ್ಲೀಸ್. ಅಟ್ ಎ ಟೈಮ್ಗೆ 2 ಬೀಗಗಳನ್ನ ಹಾಕ್ಬೇಕಾಗುತ್ತೆ. ಬಾ, ನನ್ನ ಹತ್ರ ಬಾ,
ನಾನೇನು ಮಾಡೋದಿಲ್ಲ. ಬಾ ನನ್ನ ಹತ್ರ ಬಂದ್ಬಿಡು, ನಾನೇನು ಮಾಡೋದಿಲ್ಲ. ಹಾ, ಬೇಗ ತೆಗಿರೋ. ನೀರಜ್ ಬೇಗ ಕಣೋ. ಆರೋ ಬೇಗ, ಮುಂದೆ ಪ್ರಪಾತ ಇದೆ. ಮಮ್ಮಿ ಅದೇನದು ನಿಮ್ಮಿಂದ ಇದ್ದಿದ್ದು? ಇಲ್ಲಿ ಸಂಜೆ ಯಾಕಾಗ್ತಾ ಇದೆ? ಇದೆಲ್ಲಿ ಬಂದ್ಬಿಟ್ವಿ ನಾವು? ನಾವ್ ಎಲ್ಲಿದ್ದೀವಿ? ಇಲ್ಲಿಂದ ಮನೆಗೆ ಹೇಗೆ ಹೋಗೋದು? ನೀರಜ್, ನೀನ್ ನಮ್ಮನ್ನ ಸಿಕ್ಕಿಸ್ಬಿಟ್ಟೆ. ಪೂನಮ್ ಹೀಗೆಲ್ಲ ಮಾತಾಡ್ಬೇಡ. ಅವನು ಗೊತ್ತಿದ್ರೆ ಅವ್ನು ಯಾಕೆ ಇಲ್ಲಿಗೆ ಬರ್ತಾ ಇದ್ದ? ಅದು ಅಲ್ದ ಅವ್ನು ಹೇಳಿದ್ದ ನಾನು ಒಬ್ನೇ ಹೋಗ್ತೀನಿ ಅಂತ. ನಾವುಗಳು ಒಂದ್ ಜೊತೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದು. ನನ್ನ ಕ್ಷಮಿಸ್ಬಿಡಿ, ನಾನು ಬೇಕು ಅಂತ ಹೀಗೆ ಮಾಡಿಲ್ಲ. ಇವಾಗ ನಾವು ಸತ್ತೋಗ್ತೀವಿ. ಇಲ್ಲಿ ದೆವ್ವ ಪಿಶಾಚಿ ಎಲ್ಲ ಇದೆ. ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಯಾವ ದಾರಿ ಕೂಡ ಕಾಣಿಸ್ತಾ ಇಲ್ಲ. ನಮ್ ಕನ್ಸೆಲ್ಲ ಅರ್ಧದಲ್ಲೇ ಕೈ ಬಿಟ್ಟು ಹೋಗ್ತಿದೆ. ಈಗ ನಾನ್ ಸೈಕ್ಯಾಟಿಸ್ಟ್ ಆಗೋದಿಲ್ಲ. ನಾನು ಎಲ್ಲರನ್ನೂ ಆಚೆ ಕರ್ಕೊಂಡು ಹೋಗ್ತೀನಿ. ಅದೇನ್ ಬೇಕಾದ್ರೂ ಆಗ್ಲಿ. ನಾನು ನನ್ನ ತಂದೆನ ಕೂಡ ಕಾಪಾಡ್ತೀನಿ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಮೊದ್ಲು ನಾವು ನಮ್ಮನ್ನ ಕಾಪಾಡ್ಕೊಳ್ಬೇಕು ನೀರಜ್. ನೀನೇನೋ ಯೋಚನೆ ಮಾಡ್ತಿದ್ಯಾ ಪ್ರಿಯಾ? ಹಾ, ನನ್ಗನ್ಸತ್ತೆ ವಾಯುಸುರ ಮತ್ತು ಸತಿಯ ಕತೆನ ಎಲ್ಲೋ ಕೇಳಿದೀನಿ ಅಂತ. ಅಣ್ಣ, ಅಪ್ಪ, ನೆನ್ಪಿದ್ಯಾ? ಒಂದ್ಸತಿ ಕತೆ ಹೇಳಿದ್ರಲ್ವಾ, ಒಬ್ಬ ರಾಕ್ಷಸಂದು. ಅವನ ಹೆಸರು ಕೂಡ ವಾಯುಸುರ. ಅವನು ಜನರನ್ನ ಬೇರೆ ಪ್ರಪಂಚ ಕರ್ಕೊಂಡೋಗಿ ಅವನ ಜೊತೆ ಆಟ ಆಡ್ತಿದ್ದ ಅಂತ. ಹಾ ಹಾ, ವಾಯುಸುರ ಮತ್ತೆ ಸತಿ. ಅದು ಇದೇ ರಾಕ್ಷಸನ್ ಕತೆ ಆಗಿರ್ಬೇಕಲ್ವಾ? ಆ ಕತೆ ವಾಯುಸುರಂದು. ಇವಾಗ ನಾವು ಆಚೆ ಹೇಗೆ ಹೋಗೋದು? ಆಚೆ ಹೋಗ್ಬೇಕು ಅಂದ್ರೆ ನಾವು ಮೊದಲು ಒಳಗಡೆ ಹೋಗ್ಬೇಕು. ಆದ್ರೆ ಒಳಗಡೆ ಹೋದ್ಮೇಲೆ ನಾವು ಹೊರಗಡೆ ಹೇಗ್ ಬರೋದು? ಅದು ಒಳಗಡೆ ಹೋದ್ಮೇಲೆನೆ ಗೊತ್ತಾಗೋದು. ಮತ್ತು ನಾನ್ ನಿಮ್ಗೆಲ್ಲ ಒಂದ್ ಕತೆ ಹೇಳ್ಬೇಕು ಅನ್ಕೊಂಡಿದೀನಿ. ಅದು ವಾಯುಸುರಂದು ಮತ್ತು ಅವನ ಪ್ರಪಂಚದ್ದು. ಅಲ್ಲಿ ನಾವೆಲ್ಲ ಸಿಕ್ಕಾಕೊಂಡಿದೀವಿ. ಈ ರಾತ್ರಿ ತುಂಬಾ ದೊಡ್ಡದು, ಭಯಾನಕವಾಗಿರುತ್ತೆ. ಈಗ ಇಲ್ಲಿಂದ ಹೇಗಾಚೆ ಹೋಗ್ತೀರಾ? ಏನಾಯ್ತು? ನನಗೆ ಮತ್ತೆ ಏನೋ ಫೀಲ್ ಆಯ್ತು. ನೀರಜ್, ನಿಮ್ ತಂದೆನ ಹುಡ್ಕೋದು ನಮ್ಗೆಲ್ರಿಗೂ ತೊಂದರೆ ಆಗ್ತಿದೆ. ಐ ಆಮ್ ಸಾರಿ, ವೆರಿ ವೆರಿ ಸಾರಿ. ನನ್ನ ಕೈಲಾಗಿದ್ದರೆ ನಿಮ್ಮೆಲ್ಲರನ್ನೂ ಈ ಕೂಡಲೇ ವಾಪಸ್ ಕಳಿಸ್ತಾ ಇದ್ದೆ. ನಾನು ಹೇಗಾದರೂ ಮಾಡಿ ನಮ್ಮ ತಂದೆನ ಕಾಪಾಡಬೇಕು. ಅವ್ರನ್ನ ಬಿಟ್ಟರೆ ನನಗೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಗ್ರಹಣ ಬಂತ? ಗ್ರಹಣ ಬರೋದು ಒಳ್ಳೇದಲ್ಲ ಕಣ್ರೋ. ಒಂದ್ಸಲ ಸಂಜೆ, ರಾತ್ರಿ, ಬೆಳಿಗ್ಗೆ, ಇವಾಗ ಗ್ರಹಣ ಬೇರೆ ಶುರು ಆಯಿತು. ಅಲ್ಲಿ ನೋಡಿ, ಅಲ್ಲೊಂದು ಮನೆ ಇದೆ. ನನಗನ್ಸುತ್ತೆ ನಾವು ಅಲ್ಲಿಗೆ ಹೋಗ್ಬೇಕು ಅಂತ. ಆ ಮನೆ ನೋಡ್ತಿದ್ರೆ ಭಯ ಆಗ್ತಿದೆ. ಪೂನಮ್, ನಾವೆಲ್ಲ ಜೊತೆ ಇದೀವಿ ತಾನೆ? ನಡೀರಿ, ಆ ಮನೆಗೆ ಹೋಗೋಣ. ಅಲ್ಲಿ ಹೋಗಿ ಇಲ್ಲಿಂದ ಹೊರಗೋಗೋ ಪ್ಲಾನ್ ಮಾಡೋಣ. ಹಾ, ಅಟ್ಲೀಸ್ಟ್ ಅಲ್ಲಿ ತಿನ್ನಕ್ಕೇನಾದ್ರೂ ಸಿಗ್ಬೋದು ಅನ್ಸುತ್ತೆ. ನಿನ್ಗಿನ್ನೂ ಊಟದೇ ಚಿಂತೆನಾ? ನನಗೆ ಭಯ ಆದಾಗ ಇಲ್ಲ, ಈ ಥರ ಸಿಚುವೇಶನಲ್ಲಿ ತುಂಬ ಹಸುವಾಗುತ್ತೆ. ಈ ಫೋನ್ ಯಾಕೆ ವರ್ಕ್ ಆಗ್ತಾ ಇಲ್ಲ? ಆನೇ ಆಗ್ತಿಲ್ಲ. ಒಂದ್ಸಲ ಈ ಫೋನ್ ಆನ್ ಆದರೆ ಸಾಕು, ಆಮೇಲೆ ನಾವೆಲ್ಲ ಆರಾಮಾಗಿ ಆಚೆ ಹೋಗ್ಬೋದು ಇಲ್ಲಿಂದ. ನನ್ನ ಪ್ರಕಾರ ನೀನು ಫೋನ್ ಮಾಡಿದ್ರು ಯಾರು ಇಲ್ಲಿಗೆ ಬರೋಕ್ಕಾಗಲ್ಲ ಅನ್ಸುತ್ತೆ. ನನ್ನ ಫೋನಲ್ಲಿ ನಾನು ಸೋನಾರ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಇದರಿಂದ ನಾನು ಇಲ್ಲಿಂದ 100 ಕಿಲೋಮೀಟರ್ ಡಿಸ್ಟೆನ್ಸ್ನ ಮ್ಯಾಪ್ನ ಓಪನ್ ಮಾಡ್ಬೋದು, ಹಾಗೆ ಟ್ರೇಸ್ ಕೂಡ ಮಾಡ್ಬೋದು. ಮತ್ತು ನಾನು ಅದನ್ನ ಒಂದ್ಸಲ ಮಾಡಿಬಿಟ್ರೆ ನಾವು ಇಲ್ಲಿಂದ ಆರಾಮಾಗಿ ಆಚೆ ಹೋಗ್ಬೋದು. ಸರಿ, ಮೊದಲು ಒಳಗೋಗೋಣ, ನಡೀರಿ. ಇಲ್ಲೆಷ್ಟು ಕತ್ಲಿದೆ. ಇಲ್ಲೆಲ್ಲೂ ಲೈಟ್ ಇಲ್ವಾ? ಆ ಭಯಂಕರವಾದ ಹೆಣ್ಣಿನ ಧ್ವನಿ ನನ್ಗಿನ್ನೂ ಕಿವಿನಲ್ಲಿ ಗುಂಗುಡ್ತಿದೆ. ನನ್ನ ಕೈ ಕಾಲೆಲ್ಲ ನಡುಗ್ತಿದೆ. ಇಲ್ಲಿಂದ ಆಚೆ ಹೋಗೋದಕ್ಕೆ ಯಾವುದಾದ್ರೂ ಒಂದು ದಾರಿ ಇರಲೇಬೇಕು. ಕೇವಲ ನಾವು ಅದನ್ನ ಹುಡುಕ್ಬೇಕಷ್ಟೇ. ಪ್ರಿಯಾ, ನೀನೇನೋ ಹೇಳ್ತಾ ಇದ್ದೆ, ಯಾವುದೋ ಕತೆ ಅನ್ಸುತ್ತೆ. ಗೆಳೆಯರೆ, ಇಲ್ಲಿ ನೋಡಿ, ಇದಂತೂ ತುಂಬಾ ಭಯಾನಕವಾಗಿದೆ.
ಎಲ್ರೂ ಗಮನ ಇಟ್ಟು ಕೇಳಿ ನಾನು ಹೇಳೋದನ್ನ. ಈ ಕತೆನ ನನ್ನ ತಂದೆ ನನ್ಗೆ ಹೇಳಿದ್ರು. ಅವರು ಬೇರೆ ಪ್ರಪಂಚ ಕೂಡ ಇದೆ ಅನ್ನೋದನ್ನ ಹೇಳ್ತಿದ್ರು. ಇನ್ನೊಂದು ಪ್ರಪಂಚನ ಅಂದ್ರೆ? ಅಂದ್ರೆ ಒಂದು ಬೇರೆ ಪ್ರಪಂಚ, ನಮ್ಮ ಪ್ರಪಂಚಕ್ಕಿಂತ ಭಿನ್ನವಾಗಿರುವಂತದ್ದು. ಆ ಪ್ರಪಂಚದ ಸಮಯ, ಆಕಾರ ಮತ್ತು ದಿನಚರಿ ಕೂಡ ಬೇರೆ ತರ ಇರುವಂತದ್ದು. ಆ ಪ್ರಪಂಚವನ್ನ ನಡೆಸಬೇಕಾದ್ರೆ ಜಾಸ್ತಿ ಶಕ್ತಿ ಬೇಕಾಗತ್ತೆ. ಅವ್ರಿಗೆ ಆ ಊರ್ಜಾ ಈ ಪ್ರಪಂಚದಿಂದ ಸಿಗೋದಾ? ಮತ್ತೆ ಮುಂದೇನಾಯ್ತು ಹೇಳು ಪ್ರಿಯಾ? ಮತ್ತೆ ಅರ್ಧ ಶಕ್ತಿ ಅವರಿಗೆ ಶೈತಾನನಿಂದ ಸಿಗತ್ತೆ. ಅವನು ಒಂದು ಸಮಯದಲ್ಲಿ ಮನುಷ್ಯನಾಗಿದ್ದ. ಆ ಶೈತಾನ ಶಕ್ತಿಯನ್ನೆಲ್ಲ ಒಂದು ಕಡೆ ಕೂಡಿಡ್ತಾ ಬರ್ತಿದ್ದ ಮತ್ತು ಅವನು ಮಾಡಿದ ಪ್ರಪಂಚದಲ್ಲಿ ಇಡ್ತಿದ್ದ. ಹಾಗಿದ್ರೆ ನೀನು ಹೇಳ್ತಾ ಇರೋದು ನಾವು ಸೈತಾನನ ಪ್ರಪಂಚದಲ್ಲಿ ಸಿಕ್ಕಾಕೊಂಡಿದೀವಿ ಅಂತನಾ? ಹಾ. ಮತ್ತೆ ಈ ಪ್ರಪಂಚ ನಮ್ಮ ಪ್ರಪಂಚಕ್ಕೆ ಜೋಡಿಯಾಗಿದ್ಯಾ? ಹಾ, ನಾವೀಗ ಆ ದಾರಿನ ಹುಡುಕ್ಬೇಕಾಗಿದೆ. ಇಲ್ದಿದ್ರೆ ಅವನ್ ಕೂಡಿಟ್ಟ ಶಕ್ತಿ ಮತ್ತು ವಾಯುಸುರ ಅವರಿಬ್ರು ಈ ಪ್ರಪಂಚನ ನಡೆಸ್ತಿದ್ದಾರೆ. ನನಗೆ ನಂಬಿಕೆ ಇತ್ತು ಈ ಮಕ್ಕಳು ಬೇರೆ ಮಕ್ಕಳ ತರ ಸಾಮಾನ್ಯರಲ್ಲ. ವಾಯುಸುರ, ನೀನು ಹುಷಾರಾಗಿರೋ. ಅಪ್ಪಿ ತಪ್ಪಿ ಮಕ್ಕಳು ಹಾವಾಗಿ ನಿನ್ನೆ ಕಚ್ಚಿದ್ರು ಕಚ್ಚಬಹುದು. ಆಗ್ಲಿ ಮಾಲೀಕರೇ, ನಾನು ಹುಷಾರಾಗಿರ್ತೀನಿ. ಆಟ ಈಗಷ್ಟೇ ಪ್ರಾರಂಭವಾಗಿದೆ. ಅವರು ಇಲ್ಲಿಂದ ಆಚೆ ಹೋಗೋದಕ್ಕಾಗಲ್ಲ. ನೀವು ಯಜ್ಞಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ. ನಾನು ಸಮಯಕ್ಕೆ ಸರಿಯಾಗಿ ಅವರನ್ನ ಇಲ್ಲಿ ಕರ್ಕೊಂಡ್ಬರ್ತೀನಿ. ಅಷ್ಟಕ್ಕೂ ಇದು ನನ್ನ ಆಟ. ಈ ಪುಟಾಣಿಗಳು ನನ್ನ ಆಟವನ್ನ ಗೆಲ್ಲೋದಕ್ಕಾಗಲ್ಲ. ಒಂದೇ ಒಂದು ಸಣ್ಣ ತಪ್ಪಾದ್ರೂ ನೀನು ಅನಂತ ಕಾಲದವರೆಗೂ ಶಿಕ್ಷೆ ಅನುಭವಿಸ್ತಾನೆ ಇರ್ತೀಯ. ನನ್ನ ಕೋಪದ ಜ್ವಾಲೆಯಿಂದ ಸುಟ್ಟು ಹೋಗ್ತಾನೆ ಇರ್ತೀಯ. ಆಗ್ಲಿ ಮಾಲೀಕ್ರೆ, ಆ ವಾಯುಸುರಂದು ಯಾವ್ದಾದ್ರು ಕತೆ ಇದೆಯಾ? ಅಪ್ಪ ಹೇಳಿದ್ರು, ಕೆಲವು ವರ್ಷಗಳ ಹಿಂದೆ ವಾಯುಸುರ ಒಬ್ಬ ಮನುಷ್ಯ ಆಗಿದ್ದ ಅಂತ. ಅವನ ಹೆಸರು ವಿರಾಜ್ ಅಂತ. ಅವನು ಅವನ ಹೆಂಡತಿ ಸತಿ ಜೊತೆ ವಾಸಿಸ್ತಿದ್ದ. ತಿನ್ನೋಕೆ ಊಟ ಇರ್ಲಿಲ್ಲ, ತೊಡೋಕೆ ಬಟ್ಟೆ ಇರ್ಲಿಲ್ಲ. ಅವನತ್ರ ಏನೂ ಇಲ್ಲದ ಕಾರಣ ಅವನು ರಾಜಮನೆತದ ಹೆಣ್ಮಕ್ಳನ್ನ ಕೊಲ್ಲೋದಿಕ್ಕೆ ಶುರು ಮಾಡ್ದ. ಅವನು ಅವರ ಕತ್ತನ್ನ ಕತ್ತರಿಸಿ ಆಭರಣಗಳನ್ನ ಲೂಟಿ ಮಾಡ್ತಿದ್ದ. ಒಂದ್ಸರ್ತಿ ಅವನು ರಾಜಮನೆತದ ಹೆಣ್ಮಗಳನ್ನ ಕೊಲ್ಲೋವಾಗ ನೋಡ್ತಾನೆ ಅವಳ ಕೈನಲ್ಲಿ ಒಂದು ರೂಬಿಕ್ ಕ್ಯೂಬ್ ಇರತ್ತೆ. ಅವನು ಮನೆಗೋಗಿ ಇಡೀ ರಾತ್ರಿ ಆ ರೂಬಿಕ್ ಕ್ಯೂಬ್ ಜೊತೆ ಆಟ ಆಡ್ತಾನೆ. ಅವನ ಗರ್ಭವತಿ ಹೆಂಡತಿ ಸೌದೆಗಾಗಿ ಮನೆಯ ಹೊರಗಡೆ ಹೋದಾಗ ಆಗ ಅವಳ ಮನೆಯ ಹೊರಗಡೆನೆ ರಾಜರ ಮನೆತನದ 3 ಸಿಪಾಯಿಗಳು ಅವಳು ಮನೆಯಿಂದ ಹೊರ ಬರುತ್ತಿದ್ದ ಹಾಗೆ ಸತಿಯ ಕತ್ತನ್ನು ಕತ್ತರಿಸ್ತಾರೆ. ಆಗ ಜೋರಾಗಿ ಮಳೆ ಬರುತ್ತೆ. ವಿರಾಜ್ ತನ್ನ ಮನೆಯಿಂದ ಹೊರಗೆ ಬರ್ತಾನೆ. ಅವನ ಪತ್ನಿಯ ಕತ್ತರಿಸಿದ ರುಂಡ ಅವನ ಕಾಲ ಬಳಿ ಇರೋದನ್ನ ನೋಡ್ತಾನೆ. ಸಿಪಾಯಿಗಳು ಇವನನ್ನ ಆಕ್ರಮಿಸಕ್ಕೆ ಹೋಗ್ತಾರೆ. ತಕ್ಷಣವೇ ವಿರಾಜ್ ತನ್ನ ಕತ್ತಿಯಿಂದ 3 ಕತ್ತುಗಳನ್ನ ಕತ್ತರಿಸ್ಬಿಡ್ತಾನೆ. ಅವನು ತನ್ನ ಹೆಂಡತಿಯನ್ನು ತುಂಬಾ ಪ್ರೀತಿಸ್ತಿದ್ದ. ಅವನು ಹೆಂಡತಿಯ ಕತ್ತನ್ನು ಶರೀರಕ್ಕೆ ಸೇರಿಸಿ ಹೊಲಿಯೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಮಾಡಿದ್ರೆ ಅವಳ ಹೆಂಡತಿ ಜೀವಂತಳಾಗ್ತಾಳೆ ಅಂತ. ಅವನ ಕನಸು ಕೂಡ ರೂಬಿಕ್ ಕ್ಯೂಬ್ನ ಹಾಗೆ ಇತ್ತು. ಮುಂದೆ ಆಟಗಳನ್ನ ಸೃಷ್ಟಿ ಮಾಡೋದು ಜನರಿಗಾಗಿ. ಆದ್ರೆ ಅವನಿಗೆ ಗೊತ್ತಿರ್ಲಿಲ್ಲ ಒಬ್ಬ ಮನುಷ್ಯ ಅವನನ್ನ ದೂರದಿಂದ ನೋಡ್ತಿದ್ದ ಅಂತ. ಆ ಮನುಷ್ಯ ಅವನ ಬಳಿ ಬರ್ತಾನೆ ಮತ್ತೆ ಹೇಳ್ತಾನೆ, ಯಾರು ಮೃತ್ಯುವನ್ನ ಮುಟ್ತಾರೋ ಅವರು ಜೀವನವನ್ನ ಅನುಭವಿಸಕ್ಕೆ ಆಗಲ್ಲ. ಯಾರು ಒಂದು ಸಲ ಹೊರಟೋದ್ಮೇಲೆ ವಾಪಸ್ ಬರಕ್ ಸಾಧ್ಯ ಇಲ್ಲ. ಈ ವಿಧಿ ಎಷ್ಟೊಂದು ಕ್ರೂರ ಅಲ್ವಾ? ಬರೀ ನೋವನ್ನೇ ಕೊಟ್ಟು ಹೋಗುತ್ತೆ. ನಾನು ಈ ವಿಧಿನ ಮುರಿದು ಹಾಕ್ತೀನಿ. ಕತ್ತಲು ಮತ್ತೆ ಈ ಪ್ರಪಂಚ ಒಂದಾದಾಗ ಆಗ ಎಲ್ಲ ಆತ್ಮಗಳು ಒಟ್ಟಾಗಿ ಸೇರುತ್ತೆ. ಮತ್ತೊಮ್ಮೆ ಅವುಗಳು ಕಣ್ಮುಂದೆ ಬಂದ್ಬಿಡ್ತವೆ. ಹೋಗಿರುವಂತ ವ್ಯಕ್ತಿಗಳು ವಾಪಸ್ ಬಂದ್ಬಿಡ್ತಾರೆ. ಮೃತ್ಯುವಿನ ಸತ್ಯವನ್ನು ಜೀವನದ ಸುಳ್ಳು ತಿಂದಾಕ್ಬಿಡುತ್ತೆ. ನಿನ್ನ ಹೆಂಡತಿ ಕೂಡ ವಾಪಸ್ ಬರ್ತಾಳೆ. ಕೇವಲ ನನ್ ಜೊತೆ ಕೈ ಜೋಡ್ಸು. ಇಷ್ಟಾದ್ಮೇಲೆ ವಿರಾಜ್ ತನ್ನನ್ನ ತಾನು ಆ ವ್ಯಕ್ತಿಗೆ ಸಮರ್ಪಿಸಿಕೊಳ್ತಾನೆ. ಮುಂದೊಂದು ದಿನ ಅವನು ಶೈತಾನನಾಗಿ ಬದಲಾಗ್ತಾನೆ. ಇದ್ಯಾವುದೋ ಫೇರಿ ಟೇಲ್ ಕತೆ ಇದ್ದಂಗಿದೆಯಲ್ಲ. ನಮಗೂ ಇದುವರೆಗೂ ಹಾಗೆ ಅನ್ನಿಸ್ತಾ ಇತ್ತು, ಆದ್ರೆ ಇವಾಗ ಅರ್ಥ ಆಗ್ತಾ ಇದೆ ಇದೆಲ್ಲ ನಿಜ ಅಂತ. ಈ ಕತೆಗೂ ಇಲ್ಲಿಂದ ಹೊರಗಡೆ ಹೋಗೋದಕ್ಕೂ ಏನ್ ಸಂಬಂಧ? ಅವನ್ ವೀಕ್ನೆಸ್ಸೇ ಗೊತ್ತಾಗ್ಲಿಲ್ಲ. ನನ್ಗನ್ಸತ್ತೆ ಈ ಪ್ರಪಂಚ ವಾಯುಸುರನ ಆಟ ಅಂತ. ಮತ್ತೆ ಆಟ ಸರಿಸಮನಾಗಿರ್ಬೇಕು. ಅವನ್ ವೀಕ್ನೆಸ್ ಏನಂದ್ರೆ ಅವನ್ ಆಟ ಆಡಕ್ ಬಯಸ್ತಾನೆ ಮತ್ತು ಆಟದಲ್ಲಿ ಅವನು ಕೂಡ ಸೋಲ್ಬಹುದು. ಒಂದ್ ವೇಳೆ ಅವನು ಸತ್ತಿಲ್ಲ ಅಂದ್ರೆ, ಇಲ್ಲ ಅಂದ್ರೆ ಅವನು ಅಂತ ಒಂದು ಆಪ್ಷನ್ನ ಇಟ್ಟೇ ಇಲ್ಲ ಅಂದ್ರೆ ಅವ್ನು ಸೋತ್ರು ಸೋಲ್ಬಹುದು ಅನ್ಸುತ್ತೆ. ಏನಾದ್ರೂ ಮಾಡು, ಮೊದ್ಲು ಇಲ್ಲಿಂದ ಹೊರಗಡೆ ಹೋಗೋ ಪ್ರಯತ್ನ ಮಾಡು. ಈ ಪ್ರಪಂಚ ಯಾವಾಗ ನಡೆಯುತ್ತೆ ಅಂದ್ರೆ ಅದು ನಮ್ಮ ಪ್ರಪಂಚಕ್ಕೆ ಕನೆಕ್ಟ್ ಆದಾಗ ಅನ್ಸುತ್ತೆ. ಖಂಡಿತವಾಗ್ಲು. ಸೊ ನಾವೀಗ ಮೊದಲು ಆ ದಾರಿನ ಹುಡ್ಬೇಕಾಗತ್ತೆ. ಒಂದ್ಸರಿ ಆ ದಾರಿ ಸಿಕ್ಬಿಟ್ರೆ ನಮ್ಗೆ ನಾವೆಲ್ಲ ಇಲ್ಲಿಂದ ಆಚೆ ಹೋಗ್ಬೋದು. ಹಾಗೆ ನಮ್ಮ ತಂದೆನ ಕೂಡ ನಾನು ಕಾಪಾಡ್ಬೋದು. ನೀರಜ್, ನೀರಜ್ ಕಾಪಾಡು ಮಗನೆ.
ನೀರಜ್ ಭ್ರಮೆ ಕೂಡ ಆಗಿರಬಹುದು. ಆದರೆ ಅವರು ನನ್ನ ತಂದೆ. ನೀವೆಲ್ಲ ಇಲ್ಲೇ ಇರಿ, ನಾನೊಬ್ಬನೇ ಹೋಗಿ ಬರ್ತೀನಿ. ಕಾಪಾಡು ಮಗ್ನೆ, ಕಾಪಾಡು ನನ್ನ ಮಗ್ನೆ. ನಾನು ಸತ್ತೋಗ್ತೀನಿ, ನನ್ನ ಕ್ಷಮಿಸ್ಬಿಡು ಮಗ್ನೆ. ನನ್ನಿಂದಾಗಿ ನೀನು ಇಲ್ಲಿಗೆ ಬಂದು ಈ ಜಾಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಅಪ್ಪ ನೀವು ಎಲ್ಲಿದ್ದೀರಾ? ನೀವು ಚಿಂತೆ ಮಾಡಬೇಡಿ, ನಾನು ನಿಮ್ಮನ್ನ ಕಾಪಾಡ್ತೀನಿ ಅಪ್ಪ. ಹೇಗಿದ್ದೀರಾ ಮಕ್ಕಳೇ? ನಮ್ಮ ತಂದೆನ ಬಿಟ್ಬಿಡು. ಅಷ್ಟಕ್ಕೂ ಅವ್ರನ್ನ ಸಾಯಿಸಿ ನಿನಗೆ ಏನ್ ಸಿಗುತ್ತೆ? ಏನೂ ಇಲ್ಲ. ನನಗೆ ನಿನ್ನ ತಂದೆಯಿಂದ ಏನು ಸಿಗಲ್ಲ. ನಾನು ನಿಮ್ಮ 7 ಜನನ ಇಲ್ಲಿ ಕರೆಸ್ಬೇಕಾಗಿತ್ತಷ್ಟೇ. ನಾನ್ ನಿಮ್ಮ ಸ್ನೇಹಿತರನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡೆ ನಿಮ್ಮ ತಂದೆನ ಹಿಡಿಯೋದಕ್ಕೆ. ಬಿಟ್ಬಿಡು ನಮ್ಮ ತಂದೆನ. ಅಷ್ಟಕ್ಕೂ ಅವ್ರು ನಿನಗೆ ಏನ್ ಮಾಡಿದ್ದಾರೆ ಅಂತ? ಏನು ಮಾಡಿಲ್ಲ. ಆದ್ರೆ ಸಾಯ್ಲೇಬೇಕು. ಇಲ್ಲ, ಬಿಟ್ಬಿಡು ಅವ್ರನ್ನ. ಇಲ್ಲ ಅಪ್ಪ, ಇಲ್ಲ, ಪ್ಲೀಸ್ ಬೇಡ, ಪ್ಲೀಸ್. ನೀನೇ ಮಗನೆ, ಐ ಆಮ್ ಪ್ರೌಡ್ ಆಫ್ ಯು. ನೀನು ಈ ಕೆಟ್ಟ ಸೈತಾನನ್ನ ಸೋಲಿಸ್ತೀಯ. ಇವನ ಶಕ್ತಿ, ಇವನ ರೂಪ. ಇಲ್ಲ ಅಪ್ಪ, ಇಲ್ಲ ಅಪ್ಪ, 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 ಅಪ್ಪ. ಚಿಂತೆ ಮಾಡ್ಬೇಡ ಗೆಳೆಯ, ನಾವು ಇವನ್ನ ಸೋಲ್ಸೋಣ, ಮತ್ತಿಲ್ಲಿಂದ ಆಚೆ ಹೋಗೋಣ. ಇದೇ ಇವನ್ನ ಸೋಲಾಗುತ್ತೆ. ವಾಯುಸುರ, ನೀನು ಅವನ ತಂದೆನ ಸಾಯಿಸ್ಬಿಟ್ಟು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅವ್ರಿಲ್ಲಿ ಉಳ್ಕೊಳ್ಳೋದಕ್ಕೆ ಒಂದೇ ಒಂದು ಕಾರಣ ಇತ್ತು. ನೀನು ಅವನನ್ನು ಸಾಯಿಸ್ಬಿಟ್ಟೆ. ಯಾಕೆ ಸಾಯಿಸ್ದೆ ಅವನ್ನ? ಮಾಲೀಕ್ರೆ, ನಾನು ಅವ್ರನ್ನ ಹೆದರ್ಸ್ಬೇಕು ಅಂತ ಇದ್ದೆ ಅಷ್ಟೇ. ಆದ್ರೆ ಅವ್ರಿಗೆ ನನ್ನ ಶಕ್ತಿ ಏನು ಅಂತ ತೋರಿಸ್ಬೇಕಾಗಿತ್ತು. ಇಲ್ಲ, ನಿನಗೆ ಕೇವಲ ಯಾರನ್ನಾದ್ರೂ ಸಾಯಿಸ್ಬೇಕಾಗಿತ್ತು ಅಷ್ಟೇ. ವಾಯುಸುರ, ನಾನು 700 ವರ್ಷಗಳಿಂದ ಇದಕ್ಕೋಸ್ಕರ ಕಾಯ್ತಾ ಇದ್ದೆ. ಈ ಅಂಧಕಾರದಲ್ಲಿ ಇದ್ದು ನನಗೆ ಸಾಕಾಗಿ ಹೋಗಿದೆ. ನಾನ್ ನಿನಗೆ ಹೇಳಿದ್ದೆ ಯಾವುದೇ ತಪ್ಪು ಕೂಡ ಆಗ್ಬಾರ್ದು ಅಂತ. ಆದ್ರೆ ಇಲ್ಲೂ ಕೂಡ ನಿನ್ನ ಮಾತನ್ನ ಕೇಳಲೇ ಇಲ್ಲ. ಇದಕ್ಕೋಸ್ಕರ ನಾನ್ ನಿನಗೆ ಶಿಕ್ಷೆ ಕೊಡ್ಲೇಬೇಕಾಗತ್ತೆ. ಹೀಗ್ ಮಾಡಿದ್ರೇನೆ ನಿನಗೆ ಬುದ್ಧಿ ಬರೋದು ಅನ್ಸುತ್ತೆ. ಇಂಥ ತಪ್ಪು ಮತ್ತೆ ಆಗೋದಿಲ್ಲ ಮಾಲೀಕರೇ. ನನ್ನ ಹೆಂಡ್ತಿನ ಬಿಟ್ಬಿಡಿ, ಕಣ್ಣು ತೆಗಿ, ಮತ್ತೆ ತಲೆ ಎತ್ತಿ ಈ ದೃಶ್ಯವನ್ನ ನೋಡು. ವಿರಾಜ್, ಬೇಡ. ಸತಿ, ಯಜ್ಞದ ತಯಾರಿ ಮುಗಿಯೋ ಅಷ್ಟರಲ್ಲಿ ಆತ್ಮ ನಿಯಂತ್ರಣ ಕಲ್ಲು ತಯಾರಿಯಾಗಿರುತ್ತೆ. ಇನ್ನೊಂದ್ಸಲ ಇಂಥ ತಪ್ಪು ಆಗ್ಬಾರ್ದು ವಾಯುಸುರ. ಆಗ್ಲಿ ಮಾಲೀಕ್ರೆ. ಇಲ್ಲಿ ಇದ್ದಕ್ಕಿದ್ದಾಗ ಸಂಜೆ ಆಗುತ್ತೆ, ಇದ್ದಕ್ಕಿದ್ದಾಗ ರಾತ್ರಿ ಆಗುತ್ತೆ. ಈ ಪ್ರಪಂಚನೇ ವಿಚಿತ್ರವಾಗಿದೆ. ನನ್ ಮುಂದೆ 3 ದಾರಿ ಕಾಣ್ತಿದೆ. ಇದ್ರಲ್ಲಿ ಯಾವ ದಾರಿನಲ್ಲಿ ಹೋಗೋದು? ಇಲ್ಲಿಂದ ನೀವು ಯಾವ್ದಾದ್ರು ದಾರಿಯಲ್ಲಿ ಹೋಗಿ, ನಾನು ಮತ್ತೆ ನೀರಜ್ಜು ಇನ್ನೊಂದು ದಾರಿಯಲ್ಲಿ ಹೋಗ್ತೀವಿ. ನಾವು ಸಪರೇಟ್ ಆಗಿ ಹೋದ್ರೆ ತೊಂದರೆ ಆಗ್ಬೋದು ಆರವ್. ನನ್ ಪ್ರಕಾರ ನಾವೆಲ್ಲ ಒಟ್ಟಿಗೆ ಹೋಗ್ಬೇಕು, ಅದು ಯಾವುದೇ ದಾರಿ ಆಗಿರ್ಲಿ. ಅಣ್ಣ, ಇರ್ಲಿ ಬಿಡಿ, ನಾವು ವಾಯುಸುರನ ಆಟ ಆಡ್ತಾ ಇರ್ಬೇಕು. ಆ ಸಿಂಬಲ್ ಪ್ರಕಾರ ಇಲ್ಲೂ ಒಂದು ದಾರಿ ಇರ್ಲೇಬೇಕು. ಆದ್ರೆ ಕಾಣ್ತಿಲ್ಲ. ಇಲ್ಲಿ 4 ದಾರಿ ಇದೆ. ಒಳಗಡೆ ಹೋಗೋದಿಕ್ಕೆ 3 ಮತ್ತು 1 ಅಡಗಿದೆ. ಚಿಂತೆ ಮಾಡಬೇಡ, ನಾವು ಖಂಡಿತವಾಗ್ಲೂ ಇಲ್ಲಿಂದ ಆಚೆ ಹೋಗ್ತೀವಿ. ನೀನು ಈ 3 ದಾರಿಗಳಲ್ಲಿ ಯಾವ್ದಾದ್ರು ಒಂದು ದಾರಿಯಲ್ಲಿ ಹೋಗು. ಇಲ್ಲಿ 3 ದಾರಿಗೂ ಒಂದೊಂದು ಬೋರ್ಡ್ ಇದೆ ಅಲ್ಲ. ಮೊದಲನೇದ್ರಲ್ಲಿ ಬರ್ದಿದೆ ಯಾವ ದಾರಿ ಇಲ್ಲ ಅಂದ್ರೆ ನಾನೂ ದಾರಿ ಅಲ್ಲ ಅಂತ. 2ರಲ್ಲಿ ಬರ್ದಿರೋದು ನಾನೇ ದಾರಿ ಅಂತ, ಆದ್ರೆ ಉದ್ದೇಶ ಅಲ್ಲ, ನಾನೇ ದಾರಿ. 3ನೇದ್ರಲ್ಲಿ ಬರ್ದಿದೆ ನಾನೇ ದಾರಿ, ನನ್ನಿಂದಾನೇ ನೀವು ನಾಳೆ ಸೂರ್ಯೋದಯ ನೋಡ್ತೀರಾ ಅಂತ. ಈಗ ಪ್ರಶ್ನೆ ಏನಪ್ಪಾ ಅಂದ್ರೆ ಯಾವ ದಾರಿನಲ್ಲಿ ಹೋಗೋದು? ಕ್ಲಿಯರ್ ಆಗಿ 3ನೇ ದಾರಿಯಿಂದ. ಅದರಿಂದ ತಾನೇ ನಾವು ನಾಳಿನ ಸೂರ್ಯೋದಯ ನೋಡಕ್ಕಾಗೋದು. ಬೇಡ, ಅದು ವಾಯುಸುರನ ಐಡಿಯಾ ಇರಬಹುದು. ಹಲೋ,
ನಾನು ಕೂಡ ನಿಮ್ ಜೊತೆ ಬರ್ಲಾ? ಹೆದರ್ಬೇಡಿ, ನನಗೂ ಕೂಡ ದಾರಿ ಗೊತ್ತಿಲ್ಲ. ಆದ್ರೆ ಇಷ್ಟು ಮಾತ್ರ ಗೊತ್ತು, ಗ್ರಹಣ ಬಂದಾಗಿದೆ ಅಂತ. ಹಾ! ಹಲೋ, ನೀನ್ ಎಲ್ಲಿದ್ಯಾ? ನಾನು ನಿನ್ನ ಆಫೀಸ್ ಬಿಲ್ಡಿಂಗ್ ಕೆಳಗಡೆ ನಿಂತ್ಕೊಂಡಿದ್ದೀನಿ. ನಾನ್ ಮಾಡ್ಬಿಟ್ಟೆ. IGP ಆಫೀಸಿಂದ ಬಂದಂತಹ ಪ್ರಮೋಷನ್ನ ನಾನು ಕ್ರ್ಯಾಕ್ ಮಾಡ್ಬಿಟ್ಟೆ. ಹೌದಾ? ತುಂಬಾ ಒಳ್ಳೆ ಸುದ್ದಿ. ಅದೇ ಅನ್ಕೋತಾ ಇದ್ದೆ ನೀನ್ ಇವತ್ತು ಹೇಗೆ ಆಫೀಸ್ ಹತ್ರ ಕರೆದೆ ಅಂತ. ಏನಾಯ್ತು ಅಪ್ಪ? ನಾವು ಅಷ್ಟೊತ್ತಿಂದ ಇಲ್ಲಿ ಯಾಕೆ ವೇಟ್ ಮಾಡ್ತಾ ಇದ್ದೀವಿ? ನಿನ್ನ ಮಮ್ಮಿಗೆ ಪ್ರಮೋಷನ್ ಆಯ್ತು ಪುಟ. ಏನು ನಿಜಾನಾ? ಇದರರ್ಥ ನಾವೀಗ ಅಮೆರಿಕಾಗೆ ಹೋಗ್ತಾ ಇದೀವಾ? ಹಾ, ಅವನಿಗೆ ಹೇಳು ನಾವು ಅಮೆರಿಕಾಗೆ ಹೋಗ್ತಿದೀವಿ ಅಂತ. ಅವನ ಎಜುಕೇಶನ್ ಕೂಡ ಅಲ್ಲೇ ಆಗತ್ತೆ. ನಿಮ್ಮ ತಾಯಿ ಹೇಳ್ತಾ ಇದಾರೆ ಇನ್ನು ನಿನ್ನ ಎಜುಕೇಶನ್ ಅಮೆರಿಕಾಲಾಗುತ್ತೆ ಅಂತ. ಹಾಗಾದ್ರೆ ಇರು, ನಾನು ಕೆಳಗಡೆ ಬರ್ತೀನಿ. ಒಳ್ಳೆ ಜಾಗಕ್ಕೆ ಹೋಗಿ ಒಳ್ಳೆ ಡಿನ್ನರ್ನ ಮಾಡೋಣ, ಚೆನ್ನಾಗಿ ಎಂಜಾಯ್ ಮಾಡೋಣ. ಇಂಡಿಯಾ ಬಿಟ್ಟು ಹೋಗ್ತಾ ಇದೀಯಾ? ಹೌದು, ನೀವ್ಯಾರು? ಮತ್ತೆ ನನ್ನ ಮಾತನ್ನ ಯಾಕೆ ಕೇಳ್ತಿದ್ರಿ? ನನಗದನ್ನ ಕಟ್ಕೊಂಡು ಏನೂ ಆಗ್ಬೇಕಾಗಿಲ್ಲ. ಆದ್ರೆ ನೀವು ಇನ್ನೊಂದು ದೇಶಕ್ಕೆ ಹೋಗ್ತಾ ಇದ್ದೀರಾ ಅಂದ್ರೆ ನಿಮ್ಮ ಮಗ ಕೂಡ ಬರ್ತಾನೆ ಅಲ್ವಾ? ಮತ್ ನಾನು ಆಲ್ಕಮಿಸ್ಟ್ನ ಕೇಳ್ತೀನಿ. ಬಹುಶಃ ಅವ್ರಿಗೆ ಇದು ಒಂಚೂರು ಇಷ್ಟ ಆಗಲ್ಲ ಅನ್ಸುತ್ತೆ. ಅದಕ್ಕೆ ನಾನು ನಿಮ್ನ ಸಾಯಿಸ್ಬೇಕಾಗತ್ತೆ. ಅಂದ್ರೆ ಅಂದ್ರೆ ಮಮ್ಮಿ ಎಷ್ಟೊತ್ತಿಗೆ ಬರ್ತಾರೆ? ಇಷ್ಟೊಂದು ಲೇಟ್ ಆಗ್ತಾ ಇದೆ. ಬರ್ತಾ ಇರ್ಬೋದು ಅನ್ಸುತ್ತೆ. ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಅಲ್ವಾ, ಬರಕ್ ತಡ ಆಗ್ಬೋದು. ಆ, ಆ, ಸಾವಿತ್ರಿ, ಇದೇನಾಗೋಯ್ತು? ಮಮ್ಮಿ, ವಾಯುಸಿರ, ಯಜ್ಞದ ತಯಾರಿ ಪ್ರಾರಂಭವಾಗಿದೆ. ನಿನ್ನ ಆಟನ ಬೇಗ ಮುಗಿಸು, ಮತ್ತೆ ಹುಷಾರಾಗಿರು. ನಿನ್ನ ಆಟ ಅವ್ರ ಆಟದ ಮುಂದೆ ನಡಿಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ, ನೆನ್ಪಿರ್ಲಿ. ಆಗ್ಲಿ ಮಾಲೀಕ್ರೆ, ನೀವು ನಿಶ್ಚಿಂತೆಯಿಂದ ಇರಿ. ನಾನು ಇವ್ರ ಎಲ್ಲರ ಆಟನ ಮುಗಿಸ್ಬಿಡ್ತೀನಿ. ಬೇಜಾರಾಗ್ಬೇಡ ನನ್ನ ಗುಲಾಮ. ನಾನು ಹೇಗೆ ಸತಿನ ಮತ್ತೆ ಬದುಕೋ ಹಾಗೆ ಮಾಡಿದ್ನೋ ಅದೇ ರೀತಿಲಿ ಅವಳನ್ನ ಮತ್ತೆ ಬದುಕೋ ಹಾಗೆ ಮಾಡ್ತೀನಿ. ನೀನ್ ನನಗೆ ಆ 7 ಜನ ಮಕ್ಕಳನ್ನ ತಂದು ಒಪ್ಸಿದ್ರೆ ಮಾತ್ರ. ಅದು 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 ಸ್ಕೇರ್ಕ್ರೋ ತಾನೆ ಅಲ್ವಾ? ನಾನ್ ನೋಡ್ದೆ. ಅದು ಅದು ವಾಯುಸುರನ ಮುಖ ತರ ಇತ್ತು. ನೀರಜ್ ಮತ್ತು ರಾಹುಲ್ ಅದನ್ನ ನೋಡಿ ಹುಲ್ನಲ್ಲೆಲ್ಲೋ ಬಚ್ಚಿಟ್ಕೊಂಡಿದ್ದಾರೆ. ಪೂನಂ ಮತ್ತೆ ಭೀಮು ಇನ್ನೊಂದು ದಾರಿಲಿ ಹೋದ್ರು. ನೀರಜ್ ಮತ್ತು ಆರವ್ ಅಡಗಿಕೊಂಡಿದ್ದ ಆ ಸಣ್ಣ ರಸ್ತೆಯಿಂದ ಹೋಗಿದ್ದಾರೆ. ಆ ಸಿಂಬಲ್ ಪ್ರಕಾರ ಆ ಸಿಂಬಲ್ಲೇ ಒಂದು ಕ್ಲೂ ಆಗಿದೆ. ಐ ಹೋಪ್ ಅವ್ರು ಚೆನ್ನಾಗಿದ್ದಾರೆ. ಅಲ್ಲಿ ಒಂದು ಮನೆ ಇದೆ. ನಮ್ಗೆ ಆ ಮನೇಲಿ ಏನಾದ್ರೂ ಸಿಕ್ಕಿದ್ರೆ ಸಾಕು. ನಾವಿಲ್ಲಿಂದ ಹೋಗ್ಬೇಕು. ನಾವು ಸಾಯ್ಬಾರ್ದು ಭೀಮು, ನಾವು ಸಾಯ್ಬಾರ್ದು. ಆ ಶೈತಾನ ನೀರಜ್ನ ತಂದೆನ್ ಕೊಂದ್ಬಿಟ್ಟ. ಏನಂತ ಮಾತಾಡ್ತಿದ್ಯಾ ಪೂನಂ? ನಾನ್ ನಿನ್ ಜೊತೆ ಇದೀನ್ ತಾನೆ, ನಿನ್ಗೇನೋ ಆಗೋದಕ್ ಬಿಡಲ್ಲ. ತಪ್ಪಿಸ್ಕೊಳ್ಳೋ ವಿಷಯಕ್ಕೆ ಬಂದ್ರೆ ನಾವೆಲ್ಲ ಇಲ್ಲಿಂದ ಜೀವಂತವಾಗಿ ಹೋಗೋಣ, ಎಲ್ರು ಕೂಡ. ನಿಮ್ಮೆಲ್ಲರ ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿದೆ. ಯಾರೋ ಇದ್ದಾರೆ ಅಲ್ಲಿ. ಭೀಮು, ಯಾರೋ ಇದ್ದಾರೆ ಅಲ್ಲಿ. ಇಲ್ಲಿಂದ ಹೋಗೋಣ ನೋಡಿ, ಇಲ್ಲಿಂದ ಮುಂದಕ್ಕೆ ಹೋಗೋಣ. ಮುಂದೆ ನನಗೂ ಹೋಗ್ಬೇಕು ಅನ್ನಿಸ್ತಿದೆ ಪೂನಂ, ಆದ್ರೆ ನಿನ್ಗನ್ನಿಸ್ತಾ ಇಲ್ವಾ? ನಾವಿಬ್ರು ಆ ದಾರಿಯಿಂದ ಬಂದಾಗಿಂದ 3 ಸಲ ಇದೇ ದಾರಿಯಲ್ಲಿ ಹೋಗಿದ್ದೀವಿ. ನಾವೀಗ ಹೊರಗಡೆ ಹೇಗೆ ಹೋಗೋದು? ಏನಾದ್ರೂ ಯೋಚನೆ ಮಾಡ್ಬೇಕು. ಏನಾಯ್ತು? ಇದ್ದಕ್ಕಿದ್ದಾಗ ಯಾಕೆ ಶಾಂತನಾದೆ? ನಿನ್ ಹಿಂದೆ ಅಲಾಡ್ಬೇಡ. ಭೀಮು, ಏನಾಯ್ತು? ನನಗೆ ತುಂಬಾ ಹೆದರಿಕೆ ಆಗ್ತಿದೆ ಭೀಮು. ಬಿಟ್ಬಿಡು ನಮ್ಮನ್ನ. ನಮ್ಮಿಂದ ನಿಮ್ಗೆ ಏನ್ ಬೇಕು? ನಾವ್ ಏನ್ ತಪ್ಪು ಮಾಡಿದೀವಿ? ನಿಮ್ದಲ್ಲ,
ನಿಮ್ಮ ರಕ್ತದಿಂದ ತಪ್ಪಾಗಿದೆ. ಐ ಆಮ್ ಸಾರಿ. ಪ್ಲೀಸ್ ನಮ್ಮನ್ನ ಇಲ್ಲಿಂದ ಹೋಗಕ್ ಬಿಡು. ನಮ್ಮನ್ನ ಹೋಗಕ್ ಬಿಡು. ಬಿಟ್ಟು ಬಿಡೋದಾ? ಅದ್ ಹೇಗ್ ಬಿಟ್ಬಿಡೋದು ನನ್ನ ಸ್ವಾತಂತ್ರ್ಯದ ಬೀಗವನ್ನ? ನಾವ್ ಎಷ್ಟೋ ಹೊತ್ತಿಂದ ತಿರುಗ್ತಾನೆ ಇದೀವಿ. ಪದೇ ಪದೇ ಇದೇ ಜಾಗಕ್ಕೆ ಬರ್ತಾ ಇದೀವಿ. ಹೋಪ್ಲೆಸ್. ಇದು ಸೈಕಾಲಜಿಕಲ್ ಗೇಮ್. ಮಾಯಾಸುರ್ ನಮ್ಮನ್ನ ಸೈಕಾಲಜಿಕಾಗಿ ಟ್ರ್ಯಾಪ್ ಮಾಡ್ತಿದ್ದಾನೆ. ಮೆದುಳು ಯಾವಾಗ ಸೋಲನ್ನು ಒಪ್ಕೊಳ್ಳುತ್ತೋ ಆಗ ಸುಲಭವಾದ ಕೆಲಸ ಕೂಡ ಕಷ್ಟ ಆಗತ್ತೆ. ಇಲ್ಲಿಂದ ಹೊರಗೋಗಕ್ಕೆ ಯಾವ್ದಾದ್ರೂ ದಾರಿ ಇದೆಯಾ? ನನಗನ್ಸುತ್ತೆ ನಾವು ಹಿಂಗೆ ಸುತ್ತಾ ಇದ್ರೆ ನಮ್ಗೆ ಸುಸ್ತಾಗುತ್ತೆ ಅಂತ. ಹಿಂಗೆ ಆದ್ರೆ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ. ಎಷ್ಟೊಂದ್ ಸರಿ ಉತ್ತರ ನಮ್ ಕಣ್ಮುಂದೆ ಇರುತ್ತೆ, ಆದ್ರೆ ನಮ್ಗೆ ಕಾಣಿಸೋದೇ ಇಲ್ಲ. ಒಮ್ಮೊಮ್ಮೆ ಪ್ರಶ್ನೆಗೆ ಉತ್ತರ ನಮ್ಮ ಮುಂದೆನೇ ಇರತ್ತೆ, ಆದ್ರೆ ಅದು ನಮಗೆ ಕಾಣೋದಿಲ್ಲ. ಆದ್ರೆ ನಾವು ಹೊರಗಡೆ ಹೋಗೋದಿಕ್ಕೆ ಎಷ್ಟೊತ್ತಿಂದ ಯೋಚಿಸ್ತಿದೀವಿ, ಆದ್ರೆ ಏನ್ ಯೋಚನೆ ಮಾಡ್ಬೇಕೋ ಅದನ್ ಮಾಡ್ತಿಲ್ಲ. ಏನ್ ಹೇಳ್ತಿದ್ಯಾ ಪ್ರಿಯಾ? ಆಚೆ ಹೋಗೋ ದಾರಿ ಹುಡುಕುದೆ ಅಲ್ಲ, ಬೇರೆ ಏನ್ ಯೋಚನೆ ಮಾಡ್ಬೇಕು? ಯಾರೋ ಓಡೋಡಿ ಈ ಕಡೆನೆ ಬರ್ತಿದ್ದಾರೆ. ನನ್ಗೀ ಹೆಜ್ಜೆ ಶಬ್ದ ತುಂಬಾ ಹೊತ್ತಿನಿಂದ ಕೇಳ್ತಿದೆ. ಅಲ್ಲ, ಭೀಮು ಎಲ್ಲೋದ? ತುಂಬಾ ನೆನಪಾಗ್ತಾನೆ ಅವನು. ನನ್ ಜೊತೆ ಕುಂಟ ಬಿಲ್ಲೆ ಆಡ್ತೀಯಾ? ಇದು ಮಗು. ನನ್ಗೆ ಯಾಕೋ ಸರಿ ಕಾಣ್ತಿಲ್ಲ. ಪ್ರಿಯಾ, ಮೀರಾ, ನನ್ ಜೊತೆ ಕುಂಟ ಬಿಲ್ಲೆ ಆಡ್ತೀರಾ? ತುಂಬಾ ಮಜವಾಗಿರತ್ತೆ. ಹೇಳು, ಆಡ್ತೀಯ ನನ್ ಜೊತೆ? ನೀನ್ ಯಾವಾಗ್ಲೂ ಇಲ್ಲೇ ಇರಬಹುದು ಮತ್ತು ಡೈಲಿ ಕುಂಟ ಬಿಲ್ಲೆ ಆಡಬಹುದು. ಹೇಳು, ಇರ್ತೀಯ ನನ್ ಜೊತೆ? ನನಗನ್ಸುತ್ತೆ ನನ್ನ ಫೋನ್ ಆನ್ ಆಯಿತು ಅಂತ. ನನ್ನ ಪ್ರಕಾರ ಇದು ಅದೇ ಜಾಗ ಅನ್ಸುತ್ತೆ. ವಾಯುಸರ್ನ ಪ್ರಪಂಚ ಮತ್ತೆ ನಮ್ಮ ಪ್ರಪಂಚಕ್ಕೆ ಜೋಡಣೆ ಆಗಿರೋದು. ಏನ್ ಮಾಡ್ತಿದ್ಯಾ ರಾವ್? ನಾನು ಸೋಲಾರ್ ಡಿಟೆಕ್ಟರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನನಗೆ ಪೂರ್ತಿ ಜಾಗದ ಮ್ಯಾಪ್ನ ತಯಾರು ಮಾಡಿಕೊಡುತ್ತೆ. ಆದರೆ ಇದು ಬೇರೆ ಪ್ರಪಂಚ ತಾನೇ. ಆದರೆ ನಮ್ಮ ಪ್ರಪಂಚಕ್ಕೆ ಜೋಡಣೆ ಆಗಿದೆಯಲ್ಲ. ಆಸ್ ಸೂನ್ ಆಸ್ ನಮ್ಗೆ ಇಲ್ಲಿ ಗ್ರಾವಿಟಿ ಸಿಕ್ಕಿದ ತಕ್ಷಣ ನಾನು ಸೋಲಾರ್ ಸಿಸ್ಟಮ್ನ ಯೂಸ್ ಮಾಡಿ ಪೂರ್ತಿ ಮ್ಯಾಪ್ನ ಕಂಡುಹಿಡಿತೀನಿ. ಹೋಗ್ಬಿಡಿ, ಇಲ್ಲ ನಿಂತ್ಕೊಳ್ಳಿ. ಹೇಳಿ, ಏನ್ ಮಾಡ್ತೀರಾ? ಹಾ, ಹೋಗು ಇಲ್ಲಿಂದ. ಇಲ್ಲ, ಹೋಗಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಹೋಗು, ಇಲ್ಲಿಂದ ಹೋಗು. ಭೀಮು, ನಿನ್ನ ಆತ್ಮಕ್ಕೂ ನಿನ್ನ ಕೈಗೂ ಏನು ಸಂಬಂಧ ಇಲ್ಲ. ಇದನ್ನ ನಾನು ತಿನ್ಬಹುದು. ಡನ್. ಇಲ್ಲಿಂದ ಆಚೆ ಹೋಗೋದಕ್ಕೆ ಯಾವುದೇ ದಾರಿ ಇಲ್ವಲ್ಲ. ಇಲ್ಲೇನೋ ಹೊಳಿತಾ ಇದೆ. ಇದು ಮನೆ ಒಳಗಡೆಯಿಂದ ಹೊರಗಡೆ ಹೋಗೋ ದಾರಿ. ಹೊರಗಡೆ ಹೋಗೋಕೆ ದಾರಿ ಇಲ್ಲ ಅನ್ಸುತ್ತೆ. ನನ್ನ ಪ್ರಕಾರ ಅದು ಕೊನೆ ರೂಮ್ ಇರಬೇಕು. ಆದ್ರೆ ಇಲ್ಲೇನೋ ಹೊಳಿತಾ ಇದೆಯಲ್ಲ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲಿ ತುಂಬಾ ಊರ್ಜಾಗಳು ಕಾಣಿಸ್ತಾ ಇದೆ. ನೆನ್ಪಿದ್ಯಾ ನಿನಗೆ ಪ್ರಿಯಾ ಏನ್ ಹೇಳಿದ್ಲು ಅಂತ? ಈ ಪ್ರಪಂಚಕ್ಕೆ ಬರ್ತಿರೋ ಅರ್ಧ ಶಕ್ತಿ ನಮ್ಮ ಪ್ರಪಂಚದಿಂದ ಬರ್ತಾ ಇರೋದು. ಇದಕ್ಕೂ ಅದಕ್ಕೂ ಏನೋ ಸಂಬಂಧ ಇರಬೇಕು. ಅಂದ್ರೆ ನಾವು ಇಲ್ಲಿಗೆ ಹೋದ್ರೆ ಎಸ್, ನಾವು ಆಚೆ ಹೋಗ್ಬೋದು. ವಾಯುಸುರ, ಮುಟ್ಟಾಳ, ಈ ಆಟನ ನಿಲ್ಲಿಸ್ಬಿಡು. ಮತ್ ಮೊದ್ಲು ಆ ಇಬ್ರನ್ನ ತಡಿ. ಈ ಮಗು ಇಲ್ಲಿಂದ ಯಾವಾಗ ಹೋಗ್ತಾಳೆ? ಇದೆಲ್ಲಾನು ಭ್ರಮೇನೆ ಪ್ರಿಯಾ. ಏನೇ ಹೇಳ್ದೆ ಭ್ರಮೇನಾ? ಏನ್ ಹೇಳ್ದೆ ಭ್ರಮೇನಾ? ನನ್ನ ಧ್ವನಿ ಭ್ರಮೇನಾ? ಈಗ್ಲೇ ಹೇಳ್ತೀನಿ. ಅಣ್ಣ ಕಾಪಾಡಿ, ನಾವೇನು ಮಾಡಿಲ್ಲ. ನೀವಿಬ್ರು ಈಗ ಇಲ್ಲಿಂದ ಎಲ್ಲಿಗೆ ಹೋಗ್ತೀರಾ? ಯಜ್ಞನ ತಯಾರಿ ಶುರುವಾಗುತ್ತೆ. ಇನ್ನು ಸ್ವಲ್ಪ ಹೊತ್ತಷ್ಟೇ. ಅಲ್ಲಿ ತನಕ ನಾನು ಇವ್ರಿಗೆ ಪಾಠ ಕಲಿಸ್ತೀನಿ. ಇದು ಯಾವ ಕಡೆ ತೋರಿಸ್ತಾ ಇದೆಯೋ ನಾವು ಅದೇ ಕಡೆ ಹೋಗ್ಬೇಕು ಅನ್ಸುತ್ತೆ. ಇಲ್ಲಿರುವಂತ ಎಲ್ಲಾ ಜಾಗಗಳಿಗೂ
ಅಲ್ಲಿಂದನೇ ಶಕ್ತಿ ಬರುತ್ತೆ ಅನ್ಸುತ್ತೆ. ನಾವೇನಾದ್ರೂ ಆ ಊರ್ಜಾ ಸೋರ್ಸ್ನ ಒಂದೇ ಸಲ ಮುಗಿಸ್ಬಿಟ್ರೆ ನಾವೆಲ್ಲರೂ ಇಲ್ಲಿಂದ ಹೋಗ್ಬಿಡ್ಬೋದು. ನಮಗೆ ಅಲ್ಲಿಗೆ ಹೋಗೋದಕ್ಕೆ ರಸ್ತೆ ಇಲ್ಲಿ ಮುಂದೆ ಕಾಣಿಸ್ತಾ ಇರೋಂತ ಮನೆಯಿಂದ. ನಡಿ ಬೇಗ ಹೋಗೋಣ. ನೀರಜ್, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಈಗ ನೀವಿಬ್ರು ಇಲ್ಲಿಂದ ಹೇಗಂತ ಹೋಗ್ತೀರಾ? ಭೀಮು 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 ಪೂನಂ, ಭೀಮು ಭೀಮು ಅವನು ನನ್ನ ಕೈನ ತಿಂತಿದ್ದ. ಐ ಆಮ್ ಸಾರಿ. ಅಳ್ಬೇಡ, ನಾವು ಆದಷ್ಟು ಬೇಗ ಇಲ್ಲಿಂದ ಹೋಗೋಣ. ಭೀಮು, ನಾನು ಇಲ್ಲಿಂದ ಹೊರಗೆ ಕರ್ಕೊಂಡು ಹೋಗು. ಭೀಮು, ನನ್ಗಿಲ್ಲಿ ತುಂಬಾ ಹೆದರಿಕೆ ಆಗ್ತಿದೆ. ನಾವು ಆದಷ್ಟು ಬೇಗ ಇಲ್ಲಿಂದ ಆಚೆ ಹೋಗೋಣ. ಉಳ್ದವರೆಲ್ಲ ಎಲ್ಲಿದ್ದಾರೆ? ಅವರೆಲ್ಲರೂ ಕೂಡ ಸುರಕ್ಷಿತವಾಗಿ ಇರ್ತಾರೆ. ನನಗೆ ಅವ್ರ ಮೇಲೆ ತುಂಬಾನೇ ನಂಬಿಕೆ ಇದೆ. ಏನ್ ಹೇಳ್ದೆ? ಭ್ರಮೆ? ನನ್ನ ಭ್ರಮೆ ಅಂತ ಹೇಳ್ದ ನೀನು? ಅಯ್ಯೋ, ಇದೆಲ್ಲಿಂದ ಬಂದಪ್ಪ? ಪ್ರಿಯಾ, ನನಗೆ ಇವಳ ಹತ್ರ ಮಾತಾಡು. ಪ್ರಿಯಾ, ಏನಾದ್ರೂ ಮಾಡು. ಇದು ಒಂದು ಗೇಮೆ. ಇದರಿಂದ ಹೊರಗೆ ಬರೋ ಯಾವ್ದಾದ್ರೂ ದಾರಿ ಇದೆ. ಮತ್ತೆ ಹೇಳು, ಬೇಗ ಹೇಳು. ಅವಳ ಹತ್ರ ಬರ್ತಾ ಇದ್ದಾಳೆ. ನನ್ ಜೊತೆ ಯಾಕೆ ಆಟ ಆಡ್ತಾ ಇಲ್ಲ? ನನ್ನ ಮತ್ತೆ ನನ್ನ ಅಮ್ಮನ ಜೊತೆ ಎಲ್ಲರೂ ದ್ವೇಷ ಮಾಡ್ತಾರೆ. ಅದಕ್ಕೆ ನಮ್ಮನ್ನ ಕೊಂದ್ಬಿಟ್ರು. ಅದಕ್ಕೆ ನೀನು ನನ್ನ ಜೊತೆ ಆಟ ಆಡಕ್ಕೆ ಇಷ್ಟಪಡಲ್ವಲ್ಲ? ಯಾರು ಕೊಂದಿದ್ದು? ಯಾರು ಕೊಂದಿದ್ದು ನಿನ್ನ? ಅವನೇ ಕೊಂದಿದ್ದು. ಯಾರು ನಿಮ್ಮನ್ನ ಕೊಲ್ಲಕ್ಕೆ ಹೇಳಿದ್ನಲ್ಲ ಅವನೇ ನಮ್ಮಮ್ಮನ್ನು ಕೊಂದ್ಬಿಟ್ಟ. ನಾವು ಕೆಟ್ಟ ಜನ ಆಗಿದ್ವಿ. ನಾವು ಪ್ರೀತಿಸೋ ಹಕ್ಕನ್ನ ಹೊಂದಿರ್ಲಿಲ್ಲ. ಅದಕ್ಕಾಗೆ ನಮ್ಮನ್ನ ಕೊಂದ್ಬಿಟ್ರು. ಮೀರಾ, ನೀನೇನಾದ್ರೂ ಮಾತಾಡ್ತಿರು. ನಾನು ಅಷ್ಟರಲ್ಲಿ ಹೊರಗೋಗೋದಿಕ್ಕೆ ದಾರಿ ಎಲ್ಲಾದ್ರೂ ಇದೆಯಾ ಅಂತ ಹುಡುಕ್ತೀನಿ. ಕೇಳು, ನಿನ್ನ ಮತ್ತು ನಿಮ್ಮಮ್ಮನ ಕೊಂದಲ್ಲ, ಅವನು ಮನುಷ್ಯ ಅಲ್ಲ, ರಾಕ್ಷಸ. ಈ ಪ್ರಪಂಚದಲ್ಲಿ ನೀನ್ ಕೆಟ್ಟವಳಲ್ಲ, ಅವನು ಕೆಟ್ಟವನು, ನಿನ್ನನ್ನು ಕೊಂದವನು. ನೀನು ಏನು ಹೇಳ್ತಿದ್ಯಾ ಅಂದ್ರೆ ನಮಗೂ ಕೂಡ ಪ್ರೀತಿ ಸಿಗ್ಬೇಕಿತ್ತು ಅಲ್ವಾ? ಹಾ, ನೀನು ಈ ವಾಯುಸುರನ ಮಾತನ್ನ ಕೇಳ್ಬೇಕಾಗಿಲ್ಲ. ಮೀರಾ, ಏನ್ ಮಾಡ್ತಾ ಇದ್ಯಾ? ಮೀರಾ, ನನ್ನಮ್ಮ ನನ್ನನ್ನು ತುಂಬಾ ಪ್ರೀತಿಸ್ತಿದ್ಲು. ಆದ್ರೆ ಒಂದಿನ ನಮ್ಮಮ್ಮ ನನ್ನ ಒಬ್ಬ ಮನುಷ್ಯ ಕೊಂದ್ಬಿಟ್ಟ. ಮತ್ತೆ ನನ್ನ ಈ ಆತ್ಮನ ಈ ಪ್ರಪಂಚದಲ್ಲಿ ಬಂದಿ ಮಾಡ್ಬಿಟ್ಟ. ಮತ್ತೆ ಈ ಬೊಂಬೆನ ನನ್ನ ಕೈಯಲ್ಲಿ ಕೊಟ್ಬಿಟ್ಟ. ನೀನ್ ಮುಕ್ತಳಾಗು. ನೀನ್ ಇದನ್ನ ಇನ್ನೂ ಸಹಿಸ್ಕೊಳ್ಬೇಕಿಲ್ಲ. ಈ ಚಿಕ್ಕ ಹುಡುಗಿ ಆ ವುಡನ್ ಡಾಲ್ನ ಗಟ್ಟಿಗೆ ಹಿಡಿದಿಟ್ಕೊಂಡಿದ್ದಾಳೆ. ಮೀರಾ, ಏನ್ ಮಾಡ್ತಾ ಇದ್ಯಾ? ನೀನ್ ನನ್ನ ಪ್ರೀತಿಸ್ತೀಯ ಅಲ್ವಾ? ಹಾ. ಮೀರಾ, ಮೀರಾ, ನಿನ್ಗೇನು ಆಗಿಲ್ಲ ಅಲ್ವಾ? ನನಗ್ ಗೊತ್ತಿತ್ತು ಈ ವುಡನ್ ಡಾಲ್ನಲ್ಲೇ ಅವಳ ಜೀವ ಇತ್ತು ಅಂತ. ಪ್ರಿಯಾ, ಮೀರನ್ಗೆ ಏನು ಆಗ್ಲಿಲ್ಲ ಅಲ್ವಾ? ನಾನು ಚೆನ್ನಾಗಿದ್ದೀನಿ. ನಡೀರಿ ಹೋಗೋಣ. ನೀರಜ್ ಮತ್ತು ಉಳ್ದವರೆಲ್ಲ ನಮಗ ಕಾಯ್ತಿರ್ತಾರೆ. ಪ್ಲೀಸ್ ಪ್ಲೀಸ್, ನನ್ನ ಕ್ಷಮಿಸ್ಬಿಡು. ನಾನು ನಿನ್ನ ಬೇಡ್ಕೋತಾ ಇದ್ದೀನಿ. ನನ್ನ ಹೋಗೋದಕ್ಕೆ ಬಿಟ್ಬಿಡು. ನೀನು ನಮ್ಮ ತಂದೆನ ಸಾಯಿಸಿದ್ಯಾ. ನಾನು ನಿನ್ಗೆ ಹೆದರ್ಕೊಳ್ಳೋದಿಲ್ಲ. ಆಗಂತ ಹೇಳಿ ಹಿಂದೆ ಹಿಂದೆ ಯಾಕೆ ಹೋಗ್ತಾ ಇದ್ಯಾ? ದಯವಿಟ್ಟು ನನ್ನ ಬಿಟ್ಬಿಡು. ನನ್ನ ಮಾತು ಕೇಳು. ಹಾಗೆ ಹೇಗ್ ಬಿಡಕ್ಕಾಗತ್ತೆ? ನೀವ್ 7 ಜನ ಇವತ್ತು ನನ್ನ ಅತಿಥಿಗಳಾಗಿದ್ದೀರಾ. ನೀವಿಲ್ಲಿ ನಿಮ್ಮ ತಂದೆನ ಹುಡ್ಕೋದಕ್ಕೆ ಬಂದಿರೋದಲ್ಲ. ನಾನೇ ನಿಮ್ಮನ್ನ ಇಲ್ಲಿ ಕರೆಸಿರೋದು. ನಿಮ್ಮ 7 ಜನನ್ನ ಬಲಿ ತಗೊಳ್ಳೋದಕ್ಕೆ. ನೀವಿಲ್ಲಿಂದ ಹೇಗಾದ್ರೂ ಹೋಗ್ತೀರಾ. ನೀವಿಲ್ಲಿಂದ ನೇರವಾಗಿ ಯಜ್ಞ ಹತ್ರ ಹೋಗ್ತೀರಾ, ಅದು ಕೂಡ ನನ್ ಜೊತೆಗೆ. ಇಲ್ಲ ಇಲ್ಲ ನೀರಜ್, ನನಗೆ ಸಾಯ್ಬೇಕು ಅಂತ ಇಷ್ಟ ಇಲ್ಲ.
ಶೈತಾನ್ನ ದೇಶವಿದು, ಆಲ್ಕಮಿಸ್ಟ್ನ ರಾಜ್ಯ ಇದು. ನಾವು ನಿಮಗೆ ಹೆದರ್ಕೊಳ್ಳೋದಿಲ್ಲ. ಈಗ ಹೆದರ್ಕೋತಿಯ ನೋಡ್ತಾ ಇರೋ. ಅಗಸ್ತ್ಯ, ಮಕ್ಕಳೇ, ನೀವಿಲ್ಲಿಂದ ಹೊರಟ್ಬಿಡಿ. ನೀವಿಲ್ಲಿ ಜಾಸ್ತಿ ಹೊತ್ತು ಇರೋದಕ್ಕೆ ಆಗೋದಿಲ್ಲ. ಈ ವಾಯುಸುರನಲ್ಲಿ ಇರುವಂತ ಶಕ್ತಿ ತುಂಬಾನೇ ಆಕಾರಗಳನ್ನ ಪಡ್ಕೊಳ್ತಾ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿಂದ ಹೊರಟ್ಬಿಡಿ. ನೀವು ಇಲ್ಲಿಂದ ಹೊರಡ್ಲಿಲ್ಲ ಅಂದ್ರೆ ಈ ಜಾಗದಲ್ಲಿ ಏನಾದ್ರೂ ತೊಂದರೆ ಆಗತ್ತೆ. ನಂತರ ಈ ರಾಕ್ಷಸರಿಗೆ ಸಾಯಿಸೋದಕ್ಕೆ ಶಕ್ತಿ ಸಿಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಹೋಗಿ ಅದನ್ನ ಸಾಯಿಸ್ಬಿಡಿ. ನೀವ್ಯಾರು? ನೀವಿಲ್ಲಿಂದ ಹೊರಡಿ ಬೇಗ. ನಾನಿದನ್ನ ತುಂಬಾ ಹೊತ್ತು ತಡೆಯೋದಕ್ಕೆ ಆಗೋದೇ ಇಲ್ಲ. ಅವ್ರು ಬಂದು ನಮ್ಮ ಪ್ರಾಣನ ಉಳಿಸ್ಬಿಟ್ರು. ಆದ್ರೆ ಅವರು ಯಾರು ಅಂತ ಗೊತ್ತಾಗ್ಲಿಲ್ಲ. ನನಗೂ ಕೂಡ ಅದೇ ಅರ್ಥ ಆಗ್ತಾ ಇಲ್ಲ. ಆದ್ರೆ ಅವರು ಜಾಸ್ತಿ ಹೊತ್ತು ಅದನ್ನ ಸಂಭಾಳಿಸೋದಕ್ಕೆ ಆಗೋದಿಲ್ಲ. ನನ್ಗೆ ಅನಿಸ್ತಾ ಇದೆ ನಾವು ಆದಷ್ಟು ಬೇಗ 4 ಜನನ ಹುಡುಕ್ಲೇಬೇಕು ಅಂತ. ನಡಿ ಹೋಗೋಣ ಬೇಗ, ಬಾ. ನಾವೇನೋ ಹೊರಗ್ ಬಂದ್ವಿ, ಉಳ್ದವ್ರು ಮಿಗ್ದವರು ಬರ್ತಾ ಇರ್ತಾರೆ. ಭೀಮಾ, ಪೂನಂ, ಅಲ್ಲೋಡು, ಹೇಳಿದೆ ತಾನೇ ಬರ್ತಾರೆ ಅಂತ. ಇಲ್ಲೋಡು, ಎಲ್ರು ಬಂದ್ಬಿಟ್ರು. ನಿಮ್ಮೆಲ್ರಿಗೂ ಏನೂ ಆಗಿಲ್ಲ ತಾನೇ? ಚೆನ್ನಾಗಿದ್ದೀರಾ? ಮೀರಾ, ನೀನ್ ಚೆನ್ನಾಗಿದ್ಯಾ ತಾನೇ? ಹಾ, ನಾನ್ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಆದಷ್ಟು ಬೇಗ ಹಿಂದೆ ಹೋಗಿ ಎಲ್ರು. ಎಲ್ಲಿಗೆ? ಈ ಜಾಗದ ಶಕ್ತಿನ ಮುಗಿಸೋದಕ್ಕೆ ವಾಯುಸುರನ ವೀಕ್ನೆಸ್ ಹತ್ರ ಹೋಗ್ಬೇಕು. ಅಗಸ್ತ್ಯ, 707 ವರ್ಷಗಳ ನಂತರ ಮತ್ತೆ ನಿನ್ ದೇಹ ನೋಡುವಂತ ಅವಕಾಶ ಸಿಕ್ಕಿದೆ. ಆದ್ರೆ ನೀನು ಎಲ್ಲಿವರೆಗೂ ಉಳ್ಕೋತೀಯ? ವಾಯುಸುರ ಎಲ್ಲಿಗೆ ತಲುಪಾರ್ದಿತ್ತೋ ಅಲ್ಲಿಗೆ ತಲುಪಿಟ. ಆದ್ರೆ ಅವನು ಆ ಜಾಗಕ್ಕೆ ಹೋಗ್ಬಾರ್ದಾಗಿತ್ತು. ಏನಂತ್ಯ ಚಮೇಲಿ? ಈ ಮೂರ್ಖ ವಾಯುಸರ ಅವ್ರನ್ನ ತಡೆಯೋದಕ್ಕೆ ಆಗುತ್ತಾ? ಒಂದು ವೇಳೆ ಅವನ ಕೈಲಿ ತಡೆಯೋಕ್ಕಾಗ್ಲಿಲ್ಲ ಅಂದ್ರೆ ಅವನ ಪ್ರಾಣ ನನ್ನ ಕೈಯಿಂದನೇ ಹೋಗೋದು. ಬೇಗ ಮಾಡಬೇಕು. ಏನು ತೊಂದರೆ ಆಗೋದಿಲ್ಲ ಚಮೇಲಿ. ಈ 7 ಜನಗಳ ಬಲಿ ಆಗೇ ಆಗತ್ತೆ. ಇದು 707 ವರ್ಷಗಳ ಮುಂಚೆನೆ ಆಗಿದ್ದಿದ್ರೆ, ಆದ್ರೆ ಮತ್ತೆ ಆಗೋದಿಲ್ಲ. ಚಯನ್ನ, ನನ್ನ ಗುಲಾಮ. ನನ್ನ ದೊರೆ, ನನ್ನ ಅರಸ, ಎಷ್ಟೋ ವರ್ಷಗಳ ನಂತರ ನೀವು ನನ್ನನ್ನ ಕರೆದ್ರಿ. ಇದ್ರ ಅರ್ಥ ಏನಂದ್ರೆ ಆ 7 ಜನ ವಂಶಜರು ಈ ಪ್ರಪಂಚಕ್ಕೆ ಬಂದಾಯ್ತು. ವಾಯುಸುರ ಅವ್ರನ್ನ ಹಿಡಿತಾನೆ. ಚಯನ್ನ, ಅಗಸ್ತ್ಯನ ಹುಡ್ಕೋ. ಅವನು 707 ವರ್ಷಗಳಿಂದ 7 ಜಾಗಗಳಲ್ಲಿ ಆತ್ಮ ಆಗಿ ಸುತ್ತಾಡ್ತಾ ಇದ್ದಾನೆ. ಅವನ ಬಳಿ ಭಸ್ಮ ರಾಗ ಕೂಡ ಇದೆ. ಅವನ್ನ ಹುಡ್ಕೋ, ನನ್ನ ಬಳಿಗೆ ಕರ್ಕೊಂಡು ಬಾ. ನೀವ್ ಹೇಳ್ದಾಗೆ ಆಗ್ಲಿ ದೊರೆ. ಅಲ್ಲಿದೆ ನೋಡಿ ರೂಬಿಕ್ ಕ್ಯೂಬ್. ಇಲ್ಲಿಂದನೇ ಈ ಜಾಗಕ್ಕೆ ಶಕ್ತಿ ಬರ್ತಾ ಇರೋದು. ಈಗ ಇದನ್ನ ನಾವು ನಷ್ಟ ಮಾಡಿದ್ರೆ ಈ ಜಾಗನ ನಷ್ಟ ಆಗುತ್ತೆ. ಮತ್ತೆ ನಾವು ಹೊರಗಡೆ ಹೋಗ್ಬೋದು. ನಾವು ಇದನ್ನ ನಷ್ಟ ಮಾಡಲೇಬೇಕು. ಭೀಮಾ, ಅಣ್ಣ, ನಿನ್ಗೇನಾಗಿಲ್ಲ ತಾನೇ? ಅಯ್ಯೋ, ಇದು ಕರೆಂಟ್ ಹೊಡಿತ. ಇದನ್ನ ಹೇಗ್ ತಗೊಳ್ಳೋದು? ಏನಾದ್ರೂ ಒಂದ್ ದಾರಿ ಇರ್ಬೇಕು. ಆ ಆ ಆ ಆ ಆ. ಮೀರಾ, ನೀನು ಕೂತ್ಕೋ. ನಿನಗೆ ತುಂಬಾನೇ ನೋವಾಗ್ತಾ ಇದೆ. ಇಲ್ಲ ಇಲ್ಲ, ನಾನ್ ಚೆನ್ನಾಗಿದ್ದೀನಿ. ನಾನು ಗಮನಿಸ್ತಿದ್ದೀನಿ ಇಲ್ಲಿ 7 ಕಲ್ಲುಗಳನ್ನ ಇಟ್ಟಿದ್ದಾರೆ ಅಂತ. ಇದು ತಿರುಗ್ತು ಅಲ್ವಾ? ಹಾ ಹೌದು, ತಿರುಗ್ತು ಈಗ. ಆದ್ರೆ ಹೇಗೆ? ಮೀರಾ,
ನಿನ್ ಕೈನಿಂದ ರಕ್ತ ಸೋರ್ತಿದೆ. ನೀನ್ ನಿಜವಾಗ್ಲೂ ಚೆನ್ನಾಗಿದೀಯಾ? ಹಾ, ನಾನ್ ಚೆನ್ನಾಗಿದ್ದೀನಿ. ಗೆಳೆಯರೇ, ಏನ್ ಚೋಟಿ? ಹಾಗಂದ್ರೆ ಏನಾಗ್ತಾ ಇದೆ? ನನ್ಗನ್ಸತ್ತೆ ಮೀರಾಳ ರಕ್ತ ಈ ಕಲ್ಲಿನ ಮೇಲ್ ಬಿದ್ಮೇಲೆ ಆಗ್ಲೇ ಈ ಕ್ಯೂಬ್ ಜರುಗಿದ್ದು ಅಂತ. ಹಾಗಾದ್ರೆ ನಾವು ಈ ಜಾಗದಲ್ಲಿ ರಕ್ತನ ಸುರಿಸ್ಬೇಕಾ? ಬೇಡ ಬೇಡ, ನನ್ಗೆ ಫಿಸಿಕಲ್ ಆರ್ಮ್ ಅಂದ್ರೆ ತುಂಬಾ ಭಯ ಆಗತ್ತೆ. ಡೋಂಟ್ ವರಿ, ಆದ್ರೆ ಇದು ಮನುಷ್ಯನ ರಕ್ತದಲ್ಲೇ ಸರಿ ಹೋಗುತ್ತೆ ಅಂತ ಅನಿಸ್ತಾ ಇದೆ. ನನ್ಗಾಗನ್ನಿಸ್ತಿಲ್ಲ. ನಾವ್ 7 ಜನ, ಮತ್ತಿಲ್ಲಿ 7 ಕಲ್ಲುಗಳಿವೆ. ನನ್ನ ರಕ್ತನ ಬೇರೆ ಕಲ್ಲಿನ ಮೇಲೆ ಹಾಕಿ ನೋಡ್ತೀನಿ. ಏನಾದ್ರೂ ತಪ್ಪಾದ್ರೆ ಇಲ್ಲಿ? ಹೌದು ಹೌದು ಮೀರಾ, ನಿನಗ್ ರಕ್ತ ಸ್ರಾವ ಆಗ್ತಿದೆ ಅಲ್ಲ, ಬೇರೆ ಕಲ್ಲಿನ ಮೇಲೆ ಹಾಕಿ ನೋಡು. ಪೂನಂ, ಬಿ ಮೆಚ್ಯೂರ್. ನಾನ್ ಯೋಚನೆ ಮಾಡ್ತಾ ಇರೋದು ಇಲ್ಲಿ ಏನಾದ್ರೂ ತಪ್ಪಾದ್ರೆ ಅಂತ. ನೀನ್ ಭಯ ಪಡ್ತಾ ಇದೀಯ ಅಂತ ನಾವೆಲ್ಲ ಇಲ್ಲಿ ಯಾಕಾದ್ರೂ ಸಿಗಾಕೋಬೇಕು? ನನ್ನಿಂದ ಅಂದ್ರೆ ಏನರ್ಥ? ನಾನ್ ಕರ್ಕೊಂಡ್ ಬಂದ ನಿಮ್ಮನ್ನೆಲ್ಲ ಇಲ್ಲಿಗೆ? ಶಾಂತವಾಗಿ ಸಾಕು. ನಾವಿಲ್ಲಿಗೆ ಬರ್ಬೇಕು ಅಂತ ಅನ್ಕೊಂಡಿದ್ವಾ? ಇಲ್ಲಿ ಯಾರು ಬರ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಮತ್ತೆ ನಾನ್ ಹೇಳಿದ್ನ ನಿನ್ಗಿಲ್ಲಿ ಬರೋದಿಕ್ಕೆ? ಯಾರು ಇಲ್ಲಿ ಯಾರನ್ನು ಫೋರ್ಸ್ ಮಾಡ್ಲಿಲ್ಲ, ಅರ್ಥ ಆಯ್ತಾ? ಎಲ್ರೂ ಸ್ವಇಚ್ಛೆಯಿಂದನೇ ಬಂದಿರೋದು. ಸ್ವಇಚ್ಛೆಯಿಂದ ಬಂದಿದ್ರು ನಮಗೆ ಹೇಗೆ ಗೊತ್ತಾಗ್ಬೇಕು ಇದೆಲ್ಲ ಇಲ್ಲ ಆಗುತ್ತೆ ಅಂತ? ನಾವಿಲ್ಲೇ ಸಿಗಾಕೋತೀವಿ ಅಂತ. ಶಾಂತಳಾಗು. ಅಯ್ಯೋ, ಏನ್ ಹೇಳ್ತಾ ಇದೆಯೋ ಮೂರ್ಖ? ಯಾಕೋ ಜಾಸ್ತಿ ಮಾತಾಡ್ತಾ ಇದೆಯಾ ಇಲ್ಲಿ? ಈಗ ನಿಮ್ ತಂದೆಗೆ ಹೇಳು ಇಲ್ಲಿಂದ ಬರೋದಕ್ಕೆ. ಬಾಯಿ ಮುಚ್ಚಿ ಎಲ್ರು. ನಾವ್ ಇಂತರ ಜಾಗದಿಂದ ಹೊರಗಡೆ ಹೋಗೋದಕ್ಕೆ ಆಗಲ್ವಾ? ನನ್ನ ಕ್ಷಮಿಸಿ ಫ್ರೆಂಡ್ಸ್, ನನ್ನಿಂದನೇ ನೀವು ಈ ತರ ಎಲ್ಲ ಅನುಭವಿಸ್ತಾ ಇದ್ದೀರಾ ಇವತ್ತು. ನೀವೆಲ್ರೂ ದಯವಿಟ್ಟು ನನ್ನ ಕ್ಷಮಿಸ್ಬೇಕು. ನಾನು ತುಂಬಾನೇ ಬೇಡ್ಕೋತೀನಿ, ನೀವೆಲ್ರೂ ಹುಷಾರಾಗಿ ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ. ಮೀರಾ, ರಕ್ತನ ಇನ್ನೊಂದ್ ಕಲ್ ಮೇಲೆ ಹಾಕಿ ನೋಡು. ಎಲ್ಲ ರೆಡಿಯಾಗಿರಿ, ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಹುದು. ಈ ಕ್ಯೂಬು ಅಲ್ಲಾಡ್ತಾ ಇಲ್ಲ ತಾನೆ? ಅಟ್ಲೀಸ್ಟ್ ಏನು ತೊಂದರೆ ಅಂತೂ ಆಗ್ತಾ ಇಲ್ಲ. ಮೀರಾ, ನೀನ್ ನನ್ನನ್ನೊಬ್ಬಳನ್ನೇ ಬಿಟ್ ಬಂದ್ಬಿಟ್ಟಿಯಲ್ಲ. ಅಯ್ಯೋ, ಇದು ಮತ್ತೆ ಬಂತು. ಈಗ ನಾನ್ ನಿನ್ನನ್ನಂತೂ ಬಿಡೋದಿಲ್ಲ. ಅವಳ ಗೊಂಬೆನೇ ಅವಳ ವೀಕ್ನೆಸ್, ಅದನ್ನ ಮುರಿಬೇಕು. ಅಣ್ಣ, ನಿಮ್ಗೇನು ಆಗಿಲ್ಲ ತಾನೇ? ಹಾ ಚೋಟಿ, ನಾನ್ ಚೆನ್ನಾಗಿದ್ದೀನಿ. ಅಂದ್ರೆ ಎಲ್ರೂ ಅವ್ರವ್ರ ರಕ್ತನ ಈ ಕಲ್ಲಿನ ಮೇಲೆ ಹಾಕ್ಬೇಕು ಅನ್ಸತ್ತೆ. ನಾನ್ ಹೇಗ್ ಮಾಡ್ಲಿ? ನನ್ ಕೈನಲ್ಲಿ ಆಗೋದಿಲ್ಲ. ನನ್ಗೆ ಫಿಸಿಕಲ್ ಪೇನ್ ಅಂದ್ರೆ ಭಯ ಆಗತ್ತೆ. ನಾವಿಲ್ಲಿಂದ ಹೊರಗೋಗ್ಬೇಕು ಅಂದ್ರೆ ನೀನ್ ಇದನ್ನ ಮಾಡ್ಲೇಬೇಕು. ಜಾಸ್ತಿ ಏನಿಲ್ಲ, ಒಂದ್ ಸಣ್ಣ ಕಟ್ಟಷ್ಟೇ, ರಕ್ತ ಬಂದ್ಬಿಡತ್ತೆ. ಹಾಗಾದ್ರೆ ಶುರು ಮಾಡೋಣ. ವಾಯುಸುರ, ಯಜ್ಞಕ್ಕೆ ತಯಾರಿ ಆಗ್ಲೇಬೇಕು. ನೀನ್ ಇಲ್ಲಿವರೆಗೂ ಒಬ್ರನ್ನು ಕೂಡ ನನ್ನ ಹತ್ರ ಕಳಿಸಿಲ್ಲ. ಎಲ್ರೂ ತಪ್ಪಿಸ್ಕೊತಾ ಇದ್ದಾರೆ. ಎಲ್ರನ್ನು ಖಂಡಿತವಾಗ್ಲೂ ಹಿಡಿತೀನಿ. ನನ್ನ ನಂಬಿ. ನೋಡ್ತೀನಿ ವಾಯುಸುರ, ನೀನ್ ಏನ್ ಮಾಡ್ತೀಯ ಅಂತ. ಈ ಮಕ್ಕಳನ್ನ ನೀನು ಆದಷ್ಟು ಬೇಗ ಹಿಡಿಬೇಕು. ಪೂನಂ, ನಿನ್ ಕೈಲಿ ಆಗುತ್ತೆ. ಭೀಮು, ನನ್ ಕೈನಲ್ಲಿ ಆಗೋದಿಲ್ಲ. ನಾನ್ ಇದನ್ ಮಾಡಲ್ಲ. ಮತ್ತೆ ನಾನಂತೂ ಇದನ್ ಮಾಡ್ಕೊಳ್ಳೋದಿಲ್ಲ. ಸರಿಯಾಗಿ ಹೇಳ್ದೆ ನೀನು ಪೂನಂ. ನಿನ್ ಕೈಲಿ ಮಾಡೋದಕ್ಕಾಗೋದಿಲ್ಲ, ಮತ್ತೆ ಮಾಡಿದ್ರು ಏನೂ ಆಗೋದಿಲ್ಲ. ಇಲ್ಲಿಂದ ಹೊರಗಡೆ ಹೋಗ್ಬೇಕು, ಇಲ್ಲಾಂದ್ರೆ ಸಾಯ್ಬೇಕು. ಪೂನಂ, ಇದ್ರ ಮಾತನ್ನ ಕೇಳ್ಬೇಡ. ಇದು ನಿನ್ನ ಬರೀ ಎದುರಿಸ್ತಾ ಇದೆ ಅಷ್ಟೇ. ಈಗೇನ್ ಮಾಡ್ತ್ಯಾ ವಾಯುಸುರ? ಒಂದು ಹನಿ ರಕ್ತ, ನಿನ್ನ ಜೀವನ ಮುಗ್ದೋಗುತ್ತೆ. ಹಾಗೇನಾದ್ರೂ ಆದ್ರೆ ನಾನ್ ನಿನ್ನ ಮುಗಿಸ್ಬಿಡ್ತೀನಿ. ಪೂನಂ, ಬೇಗ ಮಾಡು. ಇನ್ನ ಒಂದು ರೊಟೇಷನ್ ಮಾತ್ರ ಬಾಕಿ ಇರೋದು, ಆಗ ಕ್ಯೂಬು ಸಾಲ್ವ್ ಆಗುತ್ತೆ. ಕೊಡು ಆ ಚಾಕುನ, ನನಗೆ ಕೊಟ್ಬಿಡು ಪೂನಂ. ಮತ್ತೆ ನಾನು ಸತ್ಯ ಹೇಳ್ತಾ ಇದ್ದೀನಿ, ನಿನಗೆ ಆ ಸಂಪತ್ತು ಖಂಡಿತ ಎಲ್ಲ ಸಿಗುತ್ತೆ. ನಿನ್ಗೆ ಯಾವ್ದು ಬೇಕು ಎಲ್ಲ. ನೀನು ನನ್ನ ಜೊತೆ ಬರ್ಬೇಕು ಅಷ್ಟೇ. ನನ್ಗಿದೆಲ್ಲ ಯಾವುದು ಬೇಕಾಗಿಲ್ಲ. ಇಲ್ಲ,
ನೀರಜ್ 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 ಅಲ್ಲೋದ? ಆ ವಾಯುಸುರ ನೀರಜ್ನ ಹಿಡ್ಕೊಂಡ್ಬಿಟ್ಟ. ಮಾಲೀಕರೇ, ನನ್ನ ಕ್ಷಮಿಸ್ಬಿಡಿ. ಆ ಮಕ್ಕಳು ನನ್ನ ಶಕ್ತಿನ ಹಾಳು ಮಾಡ್ಬಿಟ್ರು. ಅಗಸ್ತ್ಯ, ಹೌದು, ಅಗಸ್ತ್ಯ ತಪ್ಪು ಕೂಡ ಇದ್ರಲ್ಲಿ ಇದೆ. ಅವನೇನಾದ್ರೂ ಬಂದಿಲ್ಲ ಅಂದಿದ್ರೆ ಈ ಮಕ್ಕಳನ್ನೆಲ್ಲ ಎಲ್ಲ ಮಕ್ಕಳನ್ನು ಅಲ್ಲೇ ಸಾಯಿಸ್ಬಿಡ್ತಾ ಇದ್ದೆ. ನಾನ್ ನಿನ್ಗೆ ಹೇಳಿದ್ದೆ ಈ ಮಕ್ಕಳ ಕತೆಗಳನ್ನ ಹೇಳ್ಬೇಡ ಅಂತ, ಆದ್ರೆ ನೀನ್ ನನ್ನ ಮಾತನ್ನ ಕೇಳಲಿಲ್ಲ. ಮಾಲೀಕರೇ, ನಾನು ಇವನೊಬ್ಬನ್ನ ಕರ್ಕೊಂಡ್ ಬಂದಿದ್ದೀನಿ. ನನಗೆ ಒಂದೇ ಒಂದು ಅವಕಾಶನ ಕೊಟ್ಬಿಡಿ. ನಾನಿನ್ನ ಮಿಕ್ಕಿರೋಂತ 6 ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ. ನಾನು ಮತ್ತೊಂದು ತಪ್ಪನ್ನ ಮಾಡ್ಬೇಕು ಅಂತ ಅನ್ಕೋತಾ ಇಲ್ಲ. ನೀನೀಗ ಹೋಗಿ ನೀನ್ ಈಗ್ಲೇ ನಿನ್ನ ಹೆಂಡತಿ ಸತಿನ ಇಲ್ಲಿಗೆ ಕಳಿಸ್ಬೇಕು. 707 ವರ್ಷಗಳ ನಂತರ ಸಿಪಾಯಿ ನಿನ್ ಮನೆಗೆ ಬಂದಿದ್ದ. ನಿನ್ ಹೆಂಡತಿ ಕುತ್ತಿಗೆನ ಅವಳ ದೇಹದಿಂದ ಅದನ್ನ ಬೇರೆ ಮಾಡಿದ್ದ. ಅವನ್ನ ನಾನೆನ್ನೆ ಕಳಿಸ್ಕೊಟ್ಟಿದ್ದು. ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಹೀಗೆ ಇರುತ್ತೆ. ನನ್ನ ಕೈಯಿಂದ ಬಲಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಚಾಯಣ್ಣ, ಹೇಳಿ ದೊರೆಗಳೇ. ಈ ಮಗುನ ನಿನ್ನ ಜಾಗಕ್ಕೆ ಕರ್ಕೊಂಡು ಹೋಗು. ಇವನ ಗೆಳೆಯರ್ನ ಹುಡ್ಕೋದು ನಿನ್ನ ಕೈ ವಶಕ್ಕೆ ಕೊಡ್ತಾ ಇದ್ದೀನಿ. ನೀನೇ ಹುಡುಕ್ಬೇಕಾಗತ್ತೆ. ನೀವು ಹೇಳ್ದಾಗೆ ಆಗ್ಲಿ ದೊರೆ. ನೀರಜ್ ಹೋಗ್ಬಿಟ್ಟ. ಅವನ್ಗೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ, ಅದನ್ ಪ್ರಶ್ನೆ ಮಾಡೋರೂ ಇಲ್ಲ. ಅವನಿಗಾಗಿ ಈ ಪ್ರಪಂಚದಲ್ಲಿ ನಾವಿದ್ದೀವಿ. ಗೊತ್ತಾಗ್ತಾ ಇಲ್ಲ ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ. ಫ್ರೆಂಡ್ಸ್, ಇಲ್ಲಿ ನೋಡ್ರೋ. ಚಿಂತೆ ಮಾಡ್ಬೇಡ, ಆದಷ್ಟು ಬೇಗ ನಿನ್ನೊಳಿದ ಫ್ರೆಂಡ್ಸು ಇಲ್ಲೇ ಬರ್ತಾರೆ. ಇನ್ ಸ್ವಲ್ಪ ಹೊತ್ತಲ್ಲೇ ತಾವಾಗೆ ಅವ್ರು ನನ್ನ ಹತ್ರ ಬರ್ತಾರೆ. ಅವ್ರು ಬಂದ್ಮೇಲೆ ಇದೇ ಕೈಗಳಿಂದ ಅವ್ರನ್ನ ನಾನು ಕೊಂದು ಹಾಕ್ಬಿಡ್ತೀನಿ.